ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬಾಟ್ನಿ ಬ್ಲೂಮ್ ಚಾನಲ್. ನಾನು ನಿಮ್ಮ ಎಜುಕೇಟರ್ ರಚನಾ. ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಂತೀನಿ. ಸೊ ನಾನು ಇದಕ್ಕಿಂತ ಮುಂಚೆ ಹಾಕಿರೋ ವಿಡಿಯೋಸ್ ಎಲ್ಲ ಏನಿತ್ತು, ಮಾಡೆಲ್ ಪೇಪರ್ 1, 2, 3 ಸೆಕೆಂಡ್ ಪಿ ಯು ಫುಲ್ ಹೋಲ್ ಸಿಲೆಬಸ್ಸಿನ ಮಾಡೆಲ್ ಪೇಪರ್ಸ್ ಅಪ್ಲೋಡ್ ಮಾಡಿದ್ದೆ. ಟೋಟಲ್ 6 ವಿಡಿಯೋಸ್. ಅದು ನೀವು ನೋಡಬೇಕು ಅಂತಂದ್ರೆ ಈ ಚಾನಲಿನ ಪ್ಲೇ ಲಿಸ್ಟ್ ಅಲ್ಲಿ ಹೋಗ್ಬಿಟ್ಟು ಥಿಯರಿ ಎಕ್ಸಾಮ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲ ವಿಡಿಯೋಸ್ ನಿಮಗೆ ಕಂಟಿನ್ಯೂಸ್ ಆಗಿ ಅಲ್ಲೇ ಸಿಗುತ್ತೆ. ಅಥವಾ ಈ ವಿಡಿಯೋ ಎಂಡ್ ಆಗ್ಬೇಕಾದ್ರೆ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಅದರ ಲಿಂಕ್ ಹಾಕಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿನೂ ಕೂಡ ಹಾಕಿರ್ತೀನಿ, ನೀವು ಹೋಗಿ ಕ್ಲಿಕ್ ಮಾಡಿ ನೋಡ್ಬೋದು. ಸೊ ಬಹಳಷ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ, ಮಿಡ್ ಟರ್ಮ್ ಸಿಲೆಬಸ್ಸಿನ MCQs ಏನಿದೆ ಎಲ್ಲದನ್ನು ಒಂದು ವಿಡಿಯೋದಲ್ಲಿ ನೀವು ಕವರ್ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ನಾನು ಇವತ್ತು ಮ್ಯಾರಥಾನ್, ದಟ್ ಈಸ್ ಸೆಕೆಂಡ್ ಪಿ ಯು ಮಿಡ್ ಟರ್ಮ್ ಮ್ಯಾರಥಾನ್ ಟಾಪ್ 90 ಕ್ವೆಶನ್ಸ್ ಇರುವಂಥ ವಿಡಿಯೋ ನಿಮ್ ಜೊತೆ ನಾನು ಇವಾಗ ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನು ಅಂತಂದ್ರೆ, ನಿಮ್ಮ ಮಿಡ್ ಟರ್ಮ್ ಸಿಲೆಬಸ್ ನಾನು ಕೇಳಿದೆ, ಕೆಲವೊಂದ್ ಕಡೆ ಎವಲ್ಯೂಷನ್ ವರ್ಗೂ ಇದೆ, ಇನ್ನು ಕೆಲವೊಂದ್ ಕಡೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಮತ್ತೆ ಕೆಲವೊಂದ್ ಕಡೆ ಮೈಕ್ರೋಬ್ಸ್ ತನಕನೂ ಇದೆ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಮೈಕ್ರೋಬ್ಸ್ ಲೆಸನ್ ತನಕ ಎಲ್ಲ ಲೆಸನ್ಸ್ ಫಸ್ಟ್ ಇಂದ ಮೈಕ್ರೋಬ್ಸ್ ಲೆಸನ್ ತನಕ ಏನೇನು ಎಷ್ಟು ಲೆಸನ್ಸ್ ಇದೆಯಲ್ಲ ಎಲ್ಲ ಲೆಸನ್ಸಿನ ಮೇಜರ್ ಮಾಡೆಲ್ MCQs ಅಂದ್ರೆ ಅದೇ ತರನೇ ನಿಮಗೆ ಆಲ್ಮೋಸ್ಟ್ ಕೇಳ್ತಾರೆ ಅನ್ನೋ ತರ MCQs ನ ತಗೊಂಡು ಬಂದು ನಾನು ಇವಾಗ ಇಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಸರಿನಾ? ಸೊ ವಿತೌಟ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಫಸ್ಟ್ ಲೆಸನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಡೈಥಿಕಸ್ ಆಂಥರ್ ಹ್ಯಾಸ್. ನೋಡಿ, ಆಂಥರ್ ಏನಿರುತ್ತೆ, ಡೈಥಿಕಸ್ ಇರುತ್ತೆ ಅಂತ ಅಂದ್ರೆ 2 ಥೀಕಾ. ಸೊ ಅದರಲ್ಲಿ ಎಷ್ಟು ಪೋಲನ್ ಸ್ಯಾಕ್ಸ್ ಇದೆ ಅಂತ ಕೇಳ್ತಾ ಇದಾರೆ. ಸೊ ಒಂದ್ ಲೋಬ್ ಅಲ್ಲಿ ಎಷ್ಟಿರುತ್ತೆ, 2 ಪೋಲನ್ ಸ್ಯಾಕ್. ಸೊ 2 ಲೋಬ್ ಇದೆ ಅಂತಂದ್ರೆ ಎಷ್ಟಾಯ್ತು ಟೋಟಲ್ ಆಗಿ 4 ಪೋಲನ್ ಸ್ಯಾಕ್ಸ್. ಸೊ ಆನ್ಸರ್ ಈಸ್ ಸೆಕೆಂಡ್ ಆಪ್ಷನ್. ನೆಕ್ಸ್ಟ್, cells of which of the following possesses dense cytoplasm and generally more than one nucleus. ನೋಡಿ, ಡೆನ್ಸ್ ಸೈಟೋಪ್ಲಾಸಮ್ ಇದೆ, ಜಾಸ್ತಿ ಸೈಟೋಪ್ಲಾಸಮ್ ಇದ್ರೆ ಏನಂತ ಅರ್ಥ, ಅದು ನ್ಯೂಟ್ರಿಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಹಂಗಾಗಿ ಜಾಸ್ತಿ ಸೈಟೋಪ್ಲಾಸಮ್ ಇದೆ ಅಂತ ಅರ್ಥ. ಮತ್ತೆ ಒಂದಕ್ಕಿಂತ ಜಾಸ್ತಿ ನ್ಯೂಕ್ಲಿಯಸ್ ಇರೋದು ಯಾವುದು, ದಟ್ ಈಸ್ ಟಪಿಟಮ್. ಇದ್ರಲ್ಲೆಲ್ಲ ಆ ತರ ಫೀಚರ್ ಇರೋದಿಲ್ಲ. ಸೊ ಟಪಿಟಮ್ ಅಲ್ಲಿ ಮಾತ್ರ ಈ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇರೋದು. ಸೊ ಈ ತರ ಕ್ವೆಶನ್ ಬಂದ್ರೆ ಏನಂತ ಟಿಕ್ ಮಾಡ್ತೀರಾ, ಟಪಿಟಮ್. ನೆಕ್ಸ್ಟ್, ಮೇಲ್ ಗ್ಯಾಮೆಟೋಫೈಟ್ ಇನ್ ಎಂಜಿಯೋಸ್ಪರ್ಮ್ ಪ್ರೊಡ್ಯೂಸಸ್. ನೋಡಿ, ಮೇಲ್ ಗ್ಯಾಮೆಟೋಫೈಟ್ ಅಂತ ಅಂದ್ರೆ ಏನು, ಪೋಲನ್ ಗ್ರೇನ್. ಹೌದಾ? ಸೊ ಪೋಲನ್ ಗ್ರೇನ್ ಅಲ್ಲಿ ಯಾವ ತರ ಸೆಲ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಪೋಲನ್ ಗ್ರೇನ್ ಕಂಟೈನ್ಸ್ 2 cells, right? One is vegetative, another is generative. But this generative cell undergoes mitosis to produce 2 male gametes. So that's why, what is the answer you need to choose? It is a vegetative cell and 2 male gametes. ಇಲ್ಲಿ ನೋಡಿ, ಸಿಂಗಲ್ ಮೇಲ್ ಗ್ಯಾಮೆಟ್ ಅಂಡ್ 2 ವೆಜಿಟೇಟಿವ್ ಸೆಲ್ ಅಂತ ಇದೆ, ರಾಂಗ್. 2 ಇರೋದಿಲ್ಲ. ನೆಕ್ಸ್ಟ್, ಸಿಂಗಲ್ ಮೇಲ್ ಗ್ಯಾಮೆಟ್ ಅಂಡ್ ಅ ವೆಜಿಟೇಟಿವ್ ಸೆಲ್ ಅಂತ ಇದೆ, ಇಲ್ಲ, 2 ಮೇಲ್ ಗ್ಯಾಮೆಟ್ ಇರುತ್ತೆ. ಮತ್ತೆ 3 ಮೇಲ್ ಗ್ಯಾಮೆಟ್ಸ್ ಅಂತ ಹೇಳಿದ್ದಾರೆ, ದಟ್ ಈಸ್ ಆಲ್ಸೋ ರಾಂಗ್. ಸೊ ವಾಟ್ ಇಸ್ ದ ಕರೆಕ್ಟ್ ಒನ್? ಅ ವೆಜಿಟೇಟಿವ್ ಸೆಲ್ ಅಂಡ್ 2 ಮೇಲ್ ಗ್ಯಾಮೆಟ್ಸ್. ನೆಕ್ಸ್ಟ್, in 60% of the angiosperms, pollen grains are shed at. ಇದು ಬಹಳ ಸರಿ ಕೇಳಿರೋ ಕ್ವೆಶನ್, ಇದು ರಿಪೀಟೆಡ್ ಕ್ವೆಶನ್. ಏನಂತಂದ್ರೆ 60% ಆಫ್ ದ ಪ್ಲಾಂಟ್ ಪೋಲನ್ ಗ್ರೇನ್ಸ್ ಯಾವ ಸ್ಟೇಜ್ ಅಲ್ಲಿ ಇದ್ದಾಗೇನೆ ಫ್ಲವರ್ಸ್ ಇಂದ ಅದು ಡಿಹೈಸೆನ್ಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಯಾವಾಗ ಅಂತ ಅಂದ್ರೆ ದಟ್ ಈಸ್ 2 cell ಸ್ಟೇಜ್. ಸೊ ಈ ಕಂಡೀಷನ್ ಅಲ್ಲಿ ವೆಜಿಟೇಟಿವ್ ಮತ್ತೆ ಜನರೇಟಿವ್ ಸೆಲ್ ಇದ್ದಾಗನೇ ಅದೇನಾಗುತ್ತೆ, ಫ್ಲವರ್ ಇಂದ ಡಿಸ್ಪರ್ಸ್ ಆಗುತ್ತೆ. ಆಮೇಲೆ ಯಾವಾಗ ಪಾಲಿನೇಷನ್ ಆದ್ಮೇಲೆ ಯಾವಾಗ ಜರ್ಮಿನೇಟ್ ಆಗುತ್ತಲ್ಲ, ಆಗ ಏನಾಗುತ್ತೆ ಅಂದ್ರೆ ಈ ಜನರೇಟಿವ್ ಸೆಲ್ ಮೈಟೋಸಿಸ್ ಡಿವಿಷನ್ ಹೋಗಿ 2 ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ ಈಸ್ ದ ಕಂಡೀಷನ್. ಸೊ ಮೆಜಾರಿಟಿ ಯಾವುದು? ಸೊ ಇನ್ನು 40% ಅಂತ ಕೇಳಿದಾಗ ದಟ್ ಈಸ್ 3 cell ಸ್ಟೇಜ್. ಸೊ ಬೇರೆದೆಲ್ಲ ಯಾವಾಗ 2 cell ಸ್ಟೇಜ್. 60% ಆಫ್ ದ ಪ್ಲಾಂಟ್ಸ್ ದಟ್ ಈಸ್ 2 cell ಸ್ಟೇಜ್. 4 cell ಸ್ಟೇಜ್ ಅಂತ ಇರೋದಿಲ್ಲ, 3 ಇರ್ತದೆ, ರೈಟ್? ಸೊ ಐದರ್ 2 or 3. 3 when it is 40% and 2 when it is 60%, right? ನೋಡಿ, ನೆಕ್ಸ್ಟ್ ಆ ಕ್ವಶನ್ ಕೂಡ ಕೇಳ್ಬೋದು ಇದೇ ತರ. Next, select the correct sequence of events in microsporogenesis. See, this question they have asked in model paper 1. Model paper 1 ನಲ್ಲಿ ಈ ಕ್ವೆಶನ್ ಇದೆ. ಏನಂತ ಇದೆ ನೋಡಿ, ದಟ್ ಇಸ್ ಸ್ಪೋರೋಜಿನಸ್ ಟಿಶ್ಯೂ ಫಸ್ಟ್, ಆಮೇಲೆ ಮೈಕ್ರೋಸ್ಪೋರ್ ಮದರ್ ಸೆಲ್, ಮೈಕ್ರೋಸ್ಪೋರ್ ಟೆಟ್ರಾಡ್, ಮೈಕ್ರೋಸ್ಪೋರ್. ಸೊ ಇದು ಕರೆಕ್ಟ್ ಆಪ್ಷನ್, ಇದು ಕರೆಕ್ಟ್ ಸೀಕ್ವೆನ್ಸ್ ಆಗುತ್ತೆ. ಫಸ್ಟ್ ಸ್ಪೋರೋಜಿನಸ್ ಟಿಶ್ಯೂ ಇರುತ್ತೆ, ಟಿಶ್ಯೂ ಒಳಗಡೆ ಏನು ಸ್ಪೋರ್ ಮದರ್ ಸೆಲ್ ಇರುತ್ತೆ, ಸ್ಪೋರ್ ಮದರ್ ಸೆಲ್ ಡಿಪ್ಲಾಯ್ಡ್, ಟಿಶ್ಯೂ ಕೂಡ ಡಿಪ್ಲಾಯ್ಡ್. ನೆಕ್ಸ್ಟ್, ಡಿಪ್ಲಾಯ್ಡ್ ಸ್ಪೋರ್ ಮದರ್ ಸೆಲ್ ಆಲ್ವೇಸ್ ಮದರ್ ಸೆಲ್ ಅಂಡರ್ಗೋ ಮಿಯೋಸಿಸ್ ಟು ಪ್ರೊಡ್ಯೂಸ್ 4 ಹ್ಯಾಪ್ಲಾಯ್ಡ್ ಸ್ಪೋರ್ಸ್. 4 ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಕೂಡ ಏನಿರುತ್ತೆ, ಫಂಕ್ಷನಲ್. ಅದು ಯಾವ ಕಂಡೀಷನ್ ಇರುತ್ತೆ, ಟೆಟ್ರಾಡ್. ಟೆಟ್ರಾಡ್ ಆದ್ಮೇಲೆ ಏನಾಗುತ್ತೆ, ಟೆಟ್ರಾಡ್ ಇದ್ದಿದ್ದು ನೆಕ್ಸ್ಟ್ ಏನಾಗುತ್ತೆ, ಸಪರೇಟ್ ಆಗುತ್ತೆ, ಅವಾಗ ಮೈಕ್ರೋಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ದ ಟೋಟಲ್ ಪ್ರೊಸೆಸ್ ಆಫ್ ಮೈಕ್ರೋಸ್ಪೋರೋಜೆನೆಸಿಸ್. ಇದು
ನೆಕ್ಸ್ಟ್ ಡೈಯಿಷಿಯಸ್ ಪ್ಲಾಂಟ್ಸ್ ಆರ್. ಡೈಯಿಷಿಯಾ ಅಂತಂದ್ರೆ ಡೈ ಅಂದ್ರೆ ಎರಡು, ಈಶಿಯಾ ಅಂದ್ರೆ ಮನೆ. ಅಂದ್ರೆ ಮೇಲ್ ಸೆಕ್ಸ್ ಆರ್ಗನ್ ಫಿಮೇಲ್ ಸೆಕ್ಸ್ ಆರ್ಗನ್ ಎರಡು ಆರ್ಗನ್ಸ್ಗೂ ಸಪರೇಟ್ ಹೋಮ್ ಇದೆ, ಅಂದ್ರೆ ಸಪರೇಟ್ ಪ್ಲಾಂಟ್ ಇದೆ ಅಂತ ಅರ್ಥ. ಒಂದ್ ಪ್ಲಾಂಟ್ ಅಲ್ಲಿ ಮೇಲ್ ಸೆಕ್ಸ್ ಆರ್ಗನ್ ಇದ್ರೆ ಇನ್ನೊಂದ್ ಪ್ಲಾಂಟ್ ಅಲ್ಲಿ ಫಿಮೇಲ್ ಸೆಕ್ಸ್ ಆರ್ಗನ್ ಇರುತ್ತೆ. ಸೊ ಏನು ಈ ಪ್ಲಾಂಟ್ಸ್ ನ ಫೀಚರ್ ಏನು ನೋಡಿ, ಆಪ್ಷನ್ಸ್ ನೋಡಿ ಏನ್ ಕೊಟ್ಟಿದ್ದಾರೆ. ಆಟೋಗ್ಯಾಮಸ್ ಓನ್ಲಿ ಅಂತ ಅಂದ್ರೆ ಪಾಲಿನೇಷನ್ ಟೈಪ್ ಯಾವ ತರ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಟೋಗ್ಯಾಮಸ್ ಓನ್ಲಿ ಅಂತ ಹೇಳ್ತಾ ಇದ್ದಾರೆ. ಆಟೋಗ್ಯಾಮಸ್ ಆಗೋದು ಒಂದು ಬೈಸೆಕ್ಷುವಲ್ ಫ್ಲವರ್ ಅಲ್ಲಿ ಆಗುತ್ತೆ, ಅಂದ್ರೆ ಮೇಲ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್ ಒಂದೇ ಫ್ಲವರ್ ಅಲ್ಲಿ ಇದ್ರೆ ಆಗುತ್ತೆ. ಸೊ ದಿಸ್ ಇಸ್ ರಾಂಗ್. ಬೋತ್ ಆಟೋಗ್ಯಾಮಸ್ ಅಂಡ್ ಗೈಟನೋಗ್ಯಾಮಸ್. ನೋಡಿ ಗೈಟನೋಗ್ಯಾಮಸ್ ಕೂಡ ಆಗೋದಿಲ್ಲ. ಗೈಟನೋಗ್ಯಾಮಸ್ ಆಗ್ಬೇಕು ಅಂತ ಅಂದ್ರೆ ಒಂದು ಪ್ಲಾಂಟ್ ಅಲ್ಲಿ ಎರಡು ತರ ಫ್ಲವರ್ ಇರಬೇಕು, ಮೇಲ್ ಫ್ಲವರ್ ಮತ್ತೆ ಫಿಮೇಲ್ ಫ್ಲವರ್. ಸೊ ಇಲ್ಲಿ ಒಂದ್ ಪ್ಲಾಂಟ್ ಅಲ್ಲಿ ಇರೋದಿಲ್ಲ. ಸೊ ಬೋತ್ ಗೈಟನೋಗ್ಯಾಮಸ್ ಅಂಡ್ ಝಿನೋಗ್ಯಾಮಸ್ ಅಲ್ಲ. ಸೊ ಓನ್ಲಿ ಝಿನೋಗ್ಯಾಮಸ್ ಆಗುತ್ತೆ. ಯಾಕೆ ಅಂತಂದ್ರೆ ಡೈಷಿಯಸ್ ಪ್ಲಾಂಟ್ಸ್ ಅಲ್ಲಿ ಆಗೋದು ಒಂದೇ ಟೈಪ್ ಆಫ್ ಪಾಲಿನೇಷನ್ ಯಾವುದು, ದಟ್ ಈಸ್ ಝಿನೋಗ್ಯಾಮಿ. ನೆಕ್ಸ್ಟ್, a microsporangium consists of 8 pollen mother cell. How many pollen grains are produced by them? ನೋಡಿ ಅವ್ರು ಏನ್ ಕೇಳ್ತಾ ಇದ್ದಾರೆ, PMC ಅಂತ ಅಂದ್ರೆ ಏನು, pollen mother cell ಎಷ್ಟಿದೆ, 8 ಇದೆ. PMC is 8. Then how many pollen grains are produced? ನೋಡಿ 1 PMC is equal to how many pollen grains are produced ಅಂದ್ರೆ ಒಂದು ಪೋಲನ್ ಮದರ್ ಸೆಲ್ ಇಂದ ಎಷ್ಟು ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ, 4. ಹಾಗಾದ್ರೆ 8 ಪೋಲನ್ ಮದರ್ ಸೆಲ್ ಇದ್ರೆ 4 8s are 32. So that's why answer is 32. ಸೊ ಇದೇ ತರ ನಿಮಗೆ ಪೋಲನ್ ಇಂದ ಆಯ್ತಲ್ಲ, ಇದೇ ತರ ಫಿಮೇಲ್ ಕೇಳ್ತಾರೆ. ಮೆಗಾಸ್ಪೋರ್ ಮದರ್ ಸೆಲ್. ಮೆಗಾಸ್ಪೋರ್ ಮದರ್ ಸೆಲ್ ಎಷ್ಟಿರುತ್ತೆ, ಸಪೋಸ್ ಈಗ 8 ಮೆಗಾಸ್ಪೋರ್ MMC ಕೇಳ್ತಾರೆ. 8 MMC ಅಂತ ಕೇಳಿದ್ರೆ ಅವಾಗ ಆನ್ಸರ್ ಏನಂತ ಬರೀತೀರಾ. ಸೊ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಇಂದ 1 MMC is equal to only 1. ಓಕೆನಾ. ಸೊ ಹಂಗಾಗಿ ಸೊ ಆನ್ಸರ್ ವಿಲ್ ಬಿ 1 egg. 1 MMC is equal to 1 egg. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತೆ, ದಟ್ ಈಸ್ 1 ಮೆಗಾಸ್ಪೋರ್. ಎಗ್ ಅನ್ನೋದಕ್ಕಿಂತ 1 ಮೆಗಾಸ್ಪೋರ್. ಓಕೆ, 1 MMC is equal to 1 ಮೆಗಾಸ್ಪೋರ್. ಸೊ 8 ಮೆಗಾಸ್ಪೋರ್ ಮದರ್ಸ್ ಅಲ್ಲಿ ಇದ್ರೆ ಏನಂತ ಆಗುತ್ತೆ ಆನ್ಸರ್, ದಟ್ ಈಸ್ 8. ಗೊತ್ತಾಗ್ತಿದೆನಾ. ಸೊ ಈ 8 ಯಾವುದಕ್ಕೆ ಆಗ್ತಿತ್ತು ಆನ್ಸರ್. ಸೊ ದಿಸ್ ಇಸ್ ಫಾರ್ ಮೆಗಾಸ್ಪೋರ್ ಮದರ್ ಸೆಲ್. ಗೊತ್ತಾಗ್ತದನ, ಇದು ನೀವು ನೋಡ್ಕೋಬೇಕು ಯಾವುದು. ಸೊ ದಿಸ್ ಒನ್ ಮೆಗಾಸ್ಪೋರ್ ಮದರ್ ಸೆಲ್ ಇಸ್ ಈಕ್ವಲ್ ಟು 1 ಮೆಗಾಸ್ಪೋರ್. ದೆನ್ 1 pollen or microspore mother cell is equal to 4 pollen. ಸೊ ಈ ಕಂಡೀಷನ್ ನೀವು ನೋಡ್ಕೊಂಡ್ರೆ ಇದರ ಬೇಸಿಸ್ ಮೇಲೆ ಕಂಪಲ್ಸರಿ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ. ಸೊ ದಟ್ ಇಸ್ ನ್ಯೂಮರಿಕಲ್ ಕ್ವೆಶನ್. ಈ ಎರಡು ಕಂಡೀಷನ್ ಮೇಲೆ ಕ್ವೆಶನ್ಸ್ ಕೇಳ್ತಾರೆ. ಇದನ್ನ ನೀವು ಒಂದ್ ಕಡೆ ಬರ್ದು ಇಟ್ಕೊಳ್ಳಿ. ನೆಕ್ಸ್ಟ್, identify the option which gives the correct labeling of different parts in the LS of embryo of grass. ನೋಡಿ ಗ್ರಾಸ್ ಎಂಬ್ರಿಯೋ ಇನ್ನ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇದರಲ್ಲಿರೋ ಪಾರ್ಟ್ಸ್ ನ ಐಡೆಂಟಿಫೈ ಮಾಡಿ ಬರೀಬೇಕು. ಸೊ ನೀವು ಇವಾಗ ಈ ಡಯಾಗ್ರಾಮ್ ನೀವು ಕಲ್ತಿದ್ದೀರಾ ಅಂತ ಅಂದ್ರೆ ಥಿಯರಿ ಕ್ವೆಶನ್ಸ್ ಅಲ್ಲಿನೂ ಕೂಡ ಈ ಡಯಾಗ್ರಾಮ್ ಕೇಳ್ತಾರೆ. ಒಂದ್ ಮಾಡೆಲ್ ಪೇಪರ್ ಅಲ್ಲಿ ಈ ಡಯಾಗ್ರಾಮ್ ನ ಕೇಳಿದ್ರು ಬರೀಲಿಕ್ಕೆ. ಎಷ್ಟು, ಐ ಥಿಂಕ್ 3 marks ಗೆ ಈ ಡಯಾಗ್ರಾಮ್ ಬರೀಲಿಕ್ಕೆ ಕೇಳ್ತಾರೆ. ಯಾಕಂದ್ರೆ 6 ಲೇಬ್ಲಿಂಗ್ಸ್ ಅಂತೂ ಇದರಲ್ಲಿ ಇದ್ದೇ ಇದೆ. ಸೊ ಹಂಗಾಗಿ 3 marks ಗೆ ಈ ಡಯಾಗ್ರಾಮ್ ಕೇಳ್ತಾರೆ. ಸೊ ಕರೆಕ್ಟ್ ಆಪ್ಷನ್ ಏನಾಗುತ್ತೆ, ಎ ಸ್ಕುಟಲಮ್, ಬಿ ಕೊಲಿಯೋಪ್ಟೈಲ್, ಡಿ ಎಪಿಬ್ಲಾಸ್ಟ್, ಎಫ್ ರೂಟ್ ಕ್ಯಾಪ್. ನೋಡಿ ಇದು ರೂಟ್ ಕ್ಯಾಪ್ ಸ್ಟ್ರಕ್ಚರ್. ಆಮೇಲೆ ಜಿ ಕೊಲೊರೈಸಾ. ಸರಿನಾ. ಸೊ ಕರೆಕ್ಟ್ ಆಪ್ಷನ್ ಈಸ್ ಫಸ್ಟ್ ಆಪ್ಷನ್. ನೆಕ್ಸ್ಟ್, ಸ್ಟೇಟ್ಮೆಂಟ್ ಎ. ಸೊ ನೀವು ನೋಡ್ತಿರೋ ಮಾಡೆಲ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮಗೆ ಐಡಿಯಾ ಇರುತ್ತೆ. ಯಾವಾಗ್ಲೂ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಕೊಡ್ತಾ ಇರಲಿಲ್ಲ MCQs ಅಲ್ಲಿ, ಬಟ್ ಇವಾಗ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ MCQ ಅಲ್ಲಿ ಇರುತ್ತೆ. ಸೊ ಹಂಗಾಗಿ ಅದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಸಿ ಸ್ಟೇಟ್ಮೆಂಟ್ ಎ, ಇನ್ ಕ್ಯಾಶ್ಯೂ ಥಾಲಮಸ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಟು ಫ್ರೂಟ್ ಫಾರ್ಮೇಶನ್. ನೋಡಿ ಕ್ಯಾಶ್ಯೂ ಅಲ್ಲಿ ಏನಂದ್ರೆ ಥಾಲಮಸ್ ಏನಾಗ್ತಿದೆ, ಫ್ರೂಟ್ ಫಾರ್ಮೇಶನ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಯೂಶಲಿ ಏನಾಗುತ್ತೆ, ಓವ್ಯೂಲ್ ಅಷ್ಟೇ ಇನ್ವಾಲ್ವ್ ಆಗೋದು, ಬೇರೆ ಫ್ಲವರ್ ಪಾರ್ಟ್ಸ್ ಯಾವುದು ಫ್ರೂಟ್ ಫಾರ್ಮೇಶನ್ ಗೆ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಬಟ್ ಇಲ್ಲೇನಾಗುತ್ತೆ, ಥಾಲಮಸ್ ಕೂಡ ಇನ್ವಾಲ್ವ್ ಆಗುತ್ತೆ. ಸೊ ಹಂಗಾಗಿ ಇಂಥ ಫ್ರೂಟ್ಸ್ ಗೆ ಏನಂತ ಕರಿತೀವಿ, ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ. ಸಿ ಕ್ಯಾಶ್ಯೂ, ಫ್ರೂಟ್ಸ್ ಇನ್ ಕ್ಯಾಶ್ಯೂ ಆರ್ ಕಾಲ್ಡ್ ಫಾಲ್ಸ್ ಫ್ರೂಟ್. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ಫಾಲ್ಸ್ ಫ್ರೂಟ್. So statement both are correct here and A is the reason for B.
ಫಾಲ್ಸ್ ಫ್ರೂಟ್ ಅನ್ಲಿಕ್ಕೆ ಕಾರಣ ಯಾಕೆ? ಓವರಿ ಅಷ್ಟು ಇನ್ವಾಲ್ವ್ ಆಗ್ತಿಲ್ಲ, ಥಲಾಮಸ್ ಕೂಡ, ಫ್ಲವರ್ ಅಲ್ಲಿ ಒಂದು ಪಾರ್ಟ್ ಇರುತ್ತಲ್ಲ ಥಲಾಮಸ್, ಅದನ್ನು ಕೂಡ ಇನ್ವಾಲ್ವ್ ಆಗಿದೆ. ಸೊ ಹಂಗಾಗಿ ಇದನ್ನ ಏನಂತ ಕರಿತೀವಿ? ಫಾಲ್ಸ್ ಫ್ರೂಟ್. ಸೊ ದಟ್ಸ್ ವೈ ಆಪ್ಷನ್ 1 ಇಸ್ ಕರೆಕ್ಟ್. ನೋಡಿ, ಫಾಲ್ಸ್ ಫ್ರೂಟಿಗೆ 3 ಎಕ್ಸಾಂಪಲ್ಸ್ ಇದೆ. ನೆಕ್ಸ್ಟ್ ಬೇರೆ ಎಕ್ಸಾಂಪಲ್ಸ್ ಮೇಲೆ ಕ್ವೆಶನ್ ಬರುತ್ತೆ. ಇಲ್ಲಿ ಕ್ಯಾಶ್ಯೂ ಬದಲಿ ನೆಕ್ಸ್ಟ್ ಏನಂತ ಬರ್ಬೋದು? ಆಪಲ್ ಬರ್ಬೋದು, ಅಥವಾ ನೆಕ್ಸ್ಟ್ ಏನಂತ ಕೇಳ್ಬೋದು? ಸ್ಟ್ರಾಬೆರಿ ಅಂತ ಕೇಳ್ಬೋದು. ಸೊ ಈಗ ಫಾಲ್ಸ್ ಫ್ರೂಟಿಗೆನೆ ಇದೇ ಎಕ್ಸಾಂಪಲ್ಸ್ ಅಂತ ನಿಮಗೆ ನೆನ್ಪಿಟ್ಕೊಳ್ಳಕ್ಕೆ ನಾನು ಟ್ರಿಕ್ ಹೇಳ್ತೀನಿ ನೋಡಿ. ನಾನು ಈ ಟ್ರಿಕ್ ನ ರೀಲ್ಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಕೌಂಟ್ ರೀಲ್ಸ್ ಅಲ್ಲಿ ಮತ್ತೆ ಯೂಟ್ಯೂಬಿನ ಶಾರ್ಟ್ಸ್ ಅಲ್ಲಿನೂ ಕೂಡ ಅಪ್ಲೋಡ್ ಮಾಡಿದ್ದೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ನಾನು ಯಾವಾಗ ಈ ತರ ವಿಡಿಯೋಸ್ ಹಾಕ್ತೀನಲ್ಲ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ರೆ ನಿಮಗೆ ವಿಡಿಯೋಸ್ ಯಾವಾಗಲೂ ಅದರಲ್ಲಿ ನೋಡ್ಬೋದು. ಸೊ ಏನಂತ ಅಂದ್ರೆ, ಇದಕ್ಕೆ ಟ್ರಿಕ್ ಏನು ಅಂದ್ರೆ, ಸ್ಯಾಕ್. ಸ್ಯಾಕ್ ಅಂದ್ರೆ ಏನು? ಚೀಲ ಅಲ್ವಾ? ನೋಡಿ, ಈ ತರ ಚೀಲ. ಸೊ ದಿಸ್ ಸ್ಯಾಕ್ ಕಂಟೈನ್ಸ್ ವಾಟ್? ಸ್ಯಾಕ್ ಅಂದ್ರೆ ಏನಂತ ಅರ್ಥ? ಸೊ ಇದರ ಫುಲ್ ಫಾರ್ಮ್ ಏನು? ಸ್ಟ್ರಾಬೆರಿ, ಆಪಲ್, ಕ್ಯಾಶ್ಯೂ. ಒಂದು ಚೀಲ ಇದೆ, ಆ ಚೀಲದಲ್ಲಿ ಏನಿದೆ? ಸ್ಯಾಕ್ ಅಂದ್ರೇನೆ ಚೀಲ, ಚೀಲದಲ್ಲಿ ಮತ್ತೆ ಸ್ಯಾಕ್, ದಟ್ ಈಸ್ ಸ್ಟ್ರಾಬೆರಿ, ಆಪಲ್ ಅಂಡ್ ಕ್ಯಾಶ್ಯೂ. ಸೊ ನೀವು ಸ್ಯಾಕ್ ಅಂತ ನೆನ್ಪಿಟ್ಕೊಂಡ್ರೆ ಫಾಲ್ಸ್ ಫ್ರೂಟಿಗೆ ಎಕ್ಸಾಂಪಲ್ ಬರಿಬಹುದು. ನೆಕ್ಸ್ಟ್, the diploid number of an organism is 24. Which one of the following will have only 12 chromosome? ನೋಡಿ, ಡಿಪ್ಲಾಯ್ಡ್ ಎಷ್ಟು ಅಂತ ಹೇಳಿದ್ದಾರೆ? 24 ಅಂತ ಹೇಳಿದ್ದಾರೆ. ಮತ್ತೆ 12 ಅಂತಂದ್ರೆ ಏನು? ಹ್ಯಾಪ್ಲಾಯ್ಡ್ ಅಲ್ವಾ? ಸೊ ಕೊಟ್ಟಿರೋ ಸೆಲ್ಸ್ ಅಲ್ಲಿ ಹ್ಯಾಪ್ಲಾಯ್ಡ್ ಯಾವ್ದಿದೆ ಅಂತ ಹೇಳಿ ನಾವು ಕಂಡುಹಿಡಿಬೇಕು. ಅಂದ್ರೆ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಹ್ಯಾಪ್ಲಾಯ್ಡ್ ಯಾವ್ದಿದೆ ಅಂತ ನಾವು ಕಂಡುಹಿಡಿಬೇಕು. ನೋಡಿ, ಎಂಡೋಸ್ಪರ್ಮ್ ಏನಾಗುತ್ತೆ? ದಟ್ ಈಸ್ ಟ್ರಿಪ್ಲಾಯ್ಡ್. ಕಾಟಿಲಿಡನ್ ಏನು? That is after fertilization, embryo formation ಆದ್ಮೇಲೆ ಪ್ರೊಡ್ಯೂಸ್ ಆಗೋದು. ಸೊ ದಟ್ಸ್ ವೈ ಇಟ್ ಈಸ್ ಡಿಪ್ಲಾಯ್ಡ್. ಸಿನರ್ಜಿಡ್ ಆಂಟಿಪೋಡಾಲ್ಸ್, ಇದು ಎದ್ರಿಂದ ಬಂದಿರೋದು? ಮೆಗಾಸ್ಪೋರ್ ಇಂದ. ಫಂಕ್ಷನಲ್ 1 ಮೆಗಾಸ್ಪೋರ್ ಇಂದ ನೆಕ್ಸ್ಟ್ ಏನಾಯ್ತು? ಎಂಬ್ರಿಯೋ ಸಾಕಾಗುತ್ತಲ್ಲ. ಸೊ ಮೆಗಾಸ್ಪೋರ್ ಹ್ಯಾಪ್ಲಾಯ್ಡ್ ಇರೋದ್ರಿಂದ ಸಿನರ್ಜಿಡ್ ಆಂಟಿಪೋಡಾಲ್ಸ್ ಏನು? ಹ್ಯಾಪ್ಲಾಯ್ಡ್ ಆಯ್ತು. ನೆಕ್ಸ್ಟ್ ಸೆಲ್ಸ್ ಆಫ್ ನ್ಯೂಸೆಲ್ಲಸ್, ಅದು ಓವ್ಯೂಲಿನ ಸ್ಟ್ರಕ್ಚರ್ ಅಲ್ಲ. ಸೊ ಹಂಗಾಗಿ ನ್ಯೂಸೆಲ್ಲಸ್ ಏನು? ಡಿಪ್ಲಾಯ್ಡ್. ಸೊ ಹ್ಯಾಪ್ಲಾಯ್ಡ್ ಯಾವ್ದಿದೆ? ಸಿನರ್ಜಿಡ್ಸ್ ಮತ್ತೆ ಆಂಟಿಪೋಡಾಲ್ಸ್. ಸೊ ಟೋಟಲ್ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಇರುವಂತಹ ಎಲ್ಲಾ ಸೆಲ್ಸ್ ಕೂಡ ಯಾವ್ದಿರುತ್ತೆ? ಹ್ಯಾಪ್ಲಾಯ್ಡ್. ನೆಕ್ಸ್ಟ್ ಸಿನರ್ಜಿಡ್ ಆಂಟಿಪೋಡಲ್ ಬದಲಿ ಎಕ್ಸೆಲ್ ಕೇಳ್ಬೋದು, ಗೊತ್ತಾಗ್ತಿದೆ ಅಲ್ವಾ? ಸೊ ಹಂಗೆ. ಸೊ ಎಕ್ಸೆಲ್ ಕೇಳಿದ್ರೆ ಅವಾಗೂ ಕೂಡ ಎಕ್ಸೆಲ್ ಮತ್ತೆ ಪೋಲಾರ್ ನ್ಯೂಕ್ಲಿಯಸ್ ಡಿಪ್ಲಾಯ್ಡ್ ಆಗುತ್ತೆ. ಎಕ್ಸೆಲ್ ಕೇಳಿದ್ರೆ ಅವಾಗ ಏನಂತ ಹೇಳ್ತೀರಾ? ದಟ್ ಈಸ್ ಆಲ್ಸೋ ಹ್ಯಾಪ್ಲಾಯ್ಡ್. ನೆಕ್ಸ್ಟ್, the residual nucellus in the seeds of some angiosperms is called. ನೋಡಿ, ನ್ಯೂಸೆಲ್ಲಸ್ ಆಕ್ಚುಲಿ ಸೀಡ್ ಒಳಗಡೆ ಬರೋದಿಲ್ಲ, ಬಟ್ ಕೆಲವೊಂದು ಸೀಡ್ ಅಲ್ಲಿ ನ್ಯೂಸೆಲ್ಲಸ್ ಕೂಡ ಹಂಗೆ ಉಳ್ಕೊಂಡು ಹೋಗುತ್ತೆ ಸೀಡ್ಸ್ ಅಲ್ಲಿ. ಸೊ ಅಂತ ಸೀಡ್ಸ್ ಗೆ ಏನಂತ ಕರಿತೀವಿ? ವಾಟ್? ಪೆರಿಸ್ಪರ್ಮ್. ಅದಕ್ಕೆ ಏನಂತ ಕರಿತೀವಿ? ಪೆರಿಸ್ಪರ್ಮ್. ನೆಕ್ಸ್ಟ್, ಸೀಡ್ಸ್ ಆರ್ ನಾನ್ ಆಲ್ಬುಮಿನಸ್, ಅಥವಾ ಯಾವ ತರ ಕ್ವಶನ್ ಕೇಳ್ಬೋದು? ಎಂಡೋಸ್ಪರ್ಮ್ ಇಸ್ ಕಂಪ್ಲೀಟ್ಲಿ ಯೂಸ್ಡ್ ಅಪ್ ಇನ್. ನೋಡಿ, 2 ತರ ಕ್ವಶನ್ ಕೇಳ್ಬೋದು. ಅಥವಾ ನಾನ್ ಆಲ್ಬುಮಿನಸ್ ಬದಲಿ ಇನ್ನೊಂದು ಏನಂತ ಕೇಳ್ಬೋದು? ಎಕ್ಸ್ ಆಲ್ಬುಮಿನಸ್, ಅದನ್ನು ಕೂಡ ವರ್ಡ್. ಇದೆಲ್ಲ ಸಿನಾನಿಮ್ಸ್. ನಾನ್ ಆಲ್ಬುಮಿನಸ್ ಅಂದ್ರೂ ಒಂದೇ, ಎಂಡೋಸ್ಪರ್ಮ್ ಖಾಲಿ ಆಗಿದೆ ಅಂದ್ರೂ ಒಂದೇ, ಎಕ್ಸ್ ಆಲ್ಬುಮಿನಸ್ ಅಂದ್ರೂ ಒಂದೇ. ಸೊ ನಾನ್ ಆಲ್ಬುಮಿನಸ್ ಇರೋದು ಯಾವ್ದಕ್ಕೆ? ಡೈಕಾಟ್ಗೆ. ಸೊ ಆನ್ಸರ್ ಏನಂತ ಹಾಕ್ತೀರಾ? ಪಿ ಮತ್ತೆ ಗ್ರೌಂಡ್ನಟ್. ಮೇಸ್ ವೀಟ್ ಯಾಕೆ ಆಗಲ್ಲ? ದಿಸ್ ಇಸ್ ಮೊನೊಕಾಟ್. ಬಾರ್ಲಿ ಕ್ಯಾಸ್ಟರ್, ದಿಸ್ ಇಸ್ ಮೊನೊಕಾಟ್ ಅಂಡ್ ಡೈಕಾಟ್, ಬಟ್ ಹಿಯರ್ ಇಟ್ ಕಂಟೇನ್ಸ್ ಎಂಡೋಸ್ಪರ್ಮ್. ಕಂಪ್ಲೀಟ್ ಆಗಿ ಯೂಸ್ ಆಗಿಲ್ಲ ಇಲ್ಲಿ ಡೈಕಾಟ್ ಇದ್ರು. ಸನ್ಫ್ಲವರ್ ಮೇಸ್ ಕೂಡ ಆಗೋದಿಲ್ಲ. ಸೊ ವಾಟ್ ಇಸ್ ದ ಕರೆಕ್ಟ್ ಆಪ್ಷನ್ ಹಿಯರ್? ಫಸ್ಟ್ ಆಪ್ಷನ್. ಎರಡೂ ಕೂಡ ಡೈಕಾಟ್ ಇದೆ, ಪಿ ಮತ್ತೆ ಗ್ರೌಂಡ್ ನಟ್. ನೆಕ್ಸ್ಟ್, ಆಲ್ ದ ಫಾಲೋಯಿಂಗ್ ಆರ್ ಇನ್ಸೆಕ್ಟ್ ಆರ್ ವಿಂಡ್ ಪಾಲಿನೇಟೆಡ್ ಪ್ಲಾಂಟ್ಸ್ ಎಕ್ಸೆಪ್ಟ್. ನೋಡಿ, ಇದ್ರಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಎಲ್ಲವೂ ಏನಿದೆ ಅಂತೆ? ವಿಂಡ್ ಮತ್ತೆ ಇನ್ಸೆಕ್ಟ್ ಇದೆ, ಒಂದನ್ನ ಬಿಟ್ಟು. ಸೊ ಅದು ಯಾವ್ದು ಅಂತ ಹೇಳಿ ನಾವು ಕಂಡುಹಿಡಬೇಕು. ಝೋಸ್ಟೆರಾ, ವ್ಯಾಲಿಸ್ನರಿಯಾ, ಹೈಡ್ರಿಲ್ಲಾ. ಸೊ ವಿ ನೋ ದಟ್ ಆಲ್ ದೀಸ್ ಆರ್ ವಾಟರ್ ಪಾಲಿನೇಟೆಡ್. ಸೊ ದಿಸ್ ಇಸ್ ದ ಕರೆಕ್ಟ್ ಒನ್. ವಿಂಡ್ನು ಅಲ್ಲ, ಇನ್ಸೆಕ್ಟ್ನು ಅಲ್ಲ. ಸೊ ವಾಟರ್ ಇಂದ ಆಗ್ತಾ ಇದೆ ಪಾಲಿನೇಷನ್. ಯಾವ್ದ್ರಲ್ಲಿ ಅಂದ್ರೆ ಝೋಸ್ಟೆರಾ, ವ್ಯಾಲಿಸ್ನೇರಿಯಾ, ಹೈಡ್ರಿಲ್ಲಾ. ಯುಕ್ಕಾ ಇನ್ಸೆಕ್ಟ್, ವಾಟರ್ ಹೈಸಿಂತ್ ಇನ್ಸೆಕ್ಟ್, ಇದನ್ನು ಕೂಡ ನೋಡಿ ಇನ್ಸೆಕ್ಟ್ ಪಾಲಿನೇಟೆಡ್, ವಿಂಡ್ ಪಾಲಿನೇಟೆಡ್ ಇನ ಎಕ್ಸಾಂಪಲ್ಸ್ ಬರುತ್ತೆ. ನೆಕ್ಸ್ಟ್, ಆ ಡೈಷಿಯಸ್ ಫ್ಲವರಿಂಗ್ ಪ್ಲಾಂಟ್ ಪ್ರಿವೆಂಟ್ಸ್ ಬೋತ್. ಸೊ ಡೈಷಿಯಸ್ ಪ್ಲಾಂಟ್ ಇತ್ತು ಅಂದ್ರೆ ಆಗ್ಲೇ ಕೇಳಿದ್ರಲ್ಲ, ಅದೇ ತರ ಕ್ವೆಶನ್ ಈ ತರನು ಕೇಳ್ತಾರೆ. ಅವಾಗ್ಲೇ ಏನಂತ ಇತ್ತು? ಡೈಷಿಯಸ್ ಪ್ಲಾಂಟ್ಸ್ ಆರ್ ಅಂತ ಕ್ವೆಶನ್ ಇತ್ತು ಅಲ್ವಾ? ಸೊ ಇಟ್ ಓನ್ಲಿ ಪ್ರಮೋಟ್ಸ್ ಝಿನೋಗೆಮಿ. ಸೊ ಇದ್ರಲ್ಲೂ ಕೂಡ ಅದೇ ಟ್ವಿಸ್ಟ್ ಮಾಡಿ ಅದೇ ಕಾನ್ಸೆಪ್ಟ್ ಈ ತರ ಕ್ವೆಶನ್ ಕೇಳಿದ್ದಾರೆ. ಏನಂತ? ಡೈಷಿಯಸ್ ಫ್ಲವರಿಂಗ್ ಪ್ಲಾಂಟ್ಸ್ ಪ್ರಿವೆಂಟ್. ಡೈಷಿಯಸ್ ಪ್ಲಾಂಟ್ ಇತ್ತು ಅಂದ್ರೆ ಅದು ಯಾವ ಟೈಪ್ ಆಫ್ ಪಾಲಿನೇಷನ್ ಪ್ರಿವೆಂಟ್ ಮಾಡುತ್ತೆ?
ಸೊ ದಟ್ ಈಸ್ ಆಟೋಗಮಿ ಮತ್ತೆ ಗೇಟೋನಗಮಿ ಎರಡನ್ನೂ ಕೂಡ ಪ್ರಿವೆಂಟ್ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಲಾಸ್ಟ್ 15th of this first lesson, functional megaspore in an angiosperm develops into, ನೋಡಿ ಒಂದು ಮೆಗಾಸ್ಪೋರ್ ನೆಕ್ಸ್ಟ್ ಏನಾಗಿ ಡೆವಲಪ್ ಆಗುತ್ತೆ, 3 ಮೈಟೋಟಿಕ್ ಡಿವಿಷನ್ ಆಗಿ ಕೊನೆಗೆ ಏನ್ ಪ್ರೊಡ್ಯೂಸ್ ಆಗುತ್ತೆ, ಎಂಬ್ರಿಯೋ ಸ್ಯಾಕ್. ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಒನ್. ನೆಕ್ಸ್ಟ್ ಹ್ಯೂಮನ್ ರಿಪ್ರೊಡಕ್ಷನ್ ಲೆಸನ್ ಇಂದ, ಸ್ಪರ್ಮ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ದ ಟೆಸ್ಟಿಸ್ ಟು ದ ಔಟ್ಸೈಡ್ ಥ್ರೂ, ನೋಡಿ ಟೆಸ್ಟಿಸ್ ಇಂದ ಔಟ್ಸೈಡ್ ಗೆ ಕನೆಕ್ಟ್ ಆಗಿರುವಂತಹ ಸ್ಟ್ರಕ್ಚರ್ ಯಾವುದು, ದಟ್ ಈಸ್ ಯುರೆಥ್ರಾ. ನೆಕ್ಸ್ಟ್, which of the following is not the male accessory reproductive gland? Male accessory reproductive gland ಇರೋದು ಯಾವುದು, seminal vesicle, prostate gland ಮತ್ತೆ bulbourethral gland, but not epididymis. So answer will be fourth option. Next, the function of Sertoli cells. Sertoli cells ಇನ ಫಂಕ್ಷನ್ ಬಗ್ಗೆ ಬಹಳ ಸರಿ ಕ್ವೆಶ್ಚನ್ ಕೇಳಿದ್ದಾರೆ. ಏನು ಅಂತಂದ್ರೆ ದಟ್ ಈಸ್ ಪ್ರೊವೈಡಿಂಗ್ ನ್ಯೂಟ್ರಿಷನ್ ಟು ದ germ cells. ದಟ್ ಈಸ್ ಸ್ಪರ್ಮೆಟೋಗೋನಿಯಾ ಸೆಲ್ಸ್ ಗೆ ನ್ಯೂಟ್ರಿಷನ್ ಪ್ರೊವೈಡ್ ಮಾಡೋದು ಯಾವುದು, ಸೆರ್ಟೋಲಿ ಸೆಲ್ಸ್. ನೆಕ್ಸ್ಟ್, ಸ್ಪರ್ಮಿಯೇಷನ್ ಇಸ್ ದ ಪ್ರೊಸೆಸ್ ಆಫ್ ರಿಲೀಸ್ ಆಫ್ ಸ್ಪರ್ಮ್ಸ್ ಫ್ರಮ್, ನೋಡಿ ಸ್ಪರ್ಮಿಯೇಷನ್, ಸ್ಪರ್ಮಿಯೋಜೆನೆಸಿಸ್ ಇದೆಲ್ಲ ಡೆಫಿನೇಷನ್ಸ್ ಇದೆಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೂಡ ಬರುತ್ತದೆ. ಸೊ ಇದನ್ನು ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮತ್ತೆ ಈ ತರ ಕ್ವೆಶನ್ಸ್ ಕೂಡ ಕೇಳ್ತಾರೆ MCQs ಅಲ್ಲಿ. ಸ್ಪರ್ಮಿಯೇಷನ್ ಇಸ್ ದ ಪ್ರೊಸೆಸ್ ಆಫ್ ರಿಲೀಸ್ ಆಫ್ ಸ್ಪರ್ಮ್ಸ್ ಫ್ರಮ್, ಯಾವ್ದ್ರಿಂದ ರಿಲೀಸ್ ಆಗುತ್ತೆ, ದಟ್ ಈಸ್ ಫ್ರಮ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಸೊ ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಆಪ್ಷನ್. Next, Sertoli cells are stimulated by dash to secrete certain factors that help in the process of spermiogenesis. ಇಲ್ಲಿ ನೋಡಿ ಬಂತು ಸ್ಪರ್ಮಿಯೋಜೆನೆಸಿಸ್ ಅಂತ ಬಂತು. ಏನಿದು, ಸ್ಪರ್ಮ್ಯಾಟಿಡ್ ಇಂದ ಸ್ಪರ್ಮೆಟೋಜೋವಾ ಅಂದ್ರೆ ಸ್ಪರ್ಮ್ ಆಗೋ ಅಂತ ಪ್ರೋಸೆಸ್ ಏನಂತ ಕರಿತೀವಿ, ದಟ್ ಈಸ್ ಸ್ಪರ್ಮಿಯೋಜೆನೆಸಿಸ್. ಸೊ ಈ ಪ್ರೋಸೆಸ್ ಗೆ ಹೆಲ್ಪ್ ಆಗೋದು ಯಾವುದು, ದಟ್ ಈಸ್ FSH. ಸೊ ದಟ್ ಈಸ್ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಸರಿನಾ? ನೆಕ್ಸ್ಟ್, ಫಸ್ಟ್ ಪೋಲಾರ್ ಬಾಡಿ ಈಸ್ ಫಾರ್ಮ್ಡ್ ಡ್ಯೂರಿಂಗ್ ವಿಚ್ ಸ್ಟೇಜ್ ಆಫ್ oogenesis? ನೋಡಿ ಫಸ್ಟ್ ಪೋಲಾರ್ ಬಾಡಿ ಆಗೋದು ಫಸ್ಟ್ ಮಿಯೋಸಿಸ್ ಸ್ಟೇಜ್ ಅಲ್ಲಿ. ಇಟ್ ಈಸ್ ನಾಟ್ ಸೆಕೆಂಡ್, ನಾಟ್ ಮೈಟೋಸಿಸ್. ಮೈಟೋಸಿಸ್ ಅಂತೂ ಇಲ್ಲಿ ಫಸ್ಟ್ ಪೋಲಾರ್ ಬಾಡಿಗೆ ಯೂಸ್ ಆಗೋದಿಲ್ಲ. ಆದ್ರೆ ಮಿಯೋಸಿಸ್ 2 ಅಲ್ಲ, ಮಿಯೋಸಿಸ್ 2 ಆದ್ರೆ ನೆಕ್ಸ್ಟ್ ಓವಮ್ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಏನ್ ಕೇಳಿರೋದು, ಅವ್ರು ಕೇಳಿರೋದು ಯಾವುದು, ಫಸ್ಟ್ ಪೋಲಾರ್ ಬಾಡಿ ಕೇಳಿರೋದು. ಸೊ ಫಸ್ಟ್ ಪೋಲಾರ್ ಬಾಡಿ ಅಂದ್ರೆ ಯಾವುದು, ದಟ್ ಈಸ್ ಮಿಯೋಸಿಸ್ 1. ಮತ್ತೆ ಅದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೊಟ್ಟಿದಾರಲ್ಲ oogenesis ಇಂದು ಸ್ಪರ್ಮೆಟೋಜೆನೆಸಿಸ್ ಇಂದು, ಅದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅದು ನೀವು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಡೈರೆಕ್ಟ್ ಆಗಿ 3 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ ಬರೀಲಿಕ್ಕೆ ಕೇಳ್ತಾರೆ. ನೆಕ್ಸ್ಟ್, ಬರ್ತ್ ಕೆನಾಲ್ ಇನ್ ಹ್ಯೂಮನ್ ಫೀಮೇಲ್ಸ್ ಇಸ್ ಫಾರ್ಮ್ಡ್ ಬೈ. ಸೊ ಬರ್ತ್ ಕೆನಾಲ್ ಫಾರ್ಮೇಶನ್ ಆಗೋದು ಯಾವ್ದ್ರಿಂದ, ದಟ್ ಈಸ್ ಸರ್ವಿಕ್ಸ್ ಮತ್ತೆ ವೆಜೈನಾ. ಸೊ ದಿಸ್ ಇಸ್ ಡೈರೆಕ್ಟ್ ಕ್ವೆಶನ್. ನೆಕ್ಸ್ಟ್, the body of the fetus is covered with hair, eyelids separate and eyelashes are formed by the end of the, ಅಂದ್ರೆ ಹೇರ್ಸ್ ಮತ್ತೆ ಐಲಿಡ್ಸ್ ಮತ್ತೆ ಐಲ್ಯಾಶಸ್ ಯಾವಾಗ ಏನು ಡೆವಲಪ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಯಾವಾಗ ಅಂದ್ರೆ ದಟ್ ಈಸ್ 24 ವೀಕ್ಸ್. ಸೊ ಇದು ಪ್ರತಿಯೊಂದೂ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಏನಾಗುತ್ತೆ, ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಏನೇನ್ ಚೇಂಜ್ ಆಗುತ್ತೆ ಅಂತ NCERT ಅಲ್ಲಿ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದಾರಲ್ಲ, ಅದನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಮಾಡೆಲ್ ಪೇಪರ್ ಅಲ್ಲಿ ಈ ತರ ಕ್ವೆಶನ್ ಯಾವ್ದು ಬಂದಿತ್ತು ಅಂದ್ರೆ ಯಾವ್ದು ಲಿಮ್ಸ್ ಮತ್ತೆ ಡಿಜಿಟ್ಸ್. ಸೊ ನೀವು ಇವಾಗ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಪಾಸ್ ಮಾಡ್ಬಿಟ್ಟು ಯಾವ ವೀಕ್ ಅಂತಂದೇಳಿ ಕಮೆಂಟ್ ಮಾಡಿ. ಯಾವುದು, ಲಿಮ್ಸ್ ಮತ್ತೆ ಡಿಜಿಟ್ಸ್. ಲಿಮ್ಸ್ ಮತ್ತೆ ಡಿಜಿಟ್ಸ್ ಯಾವ ವೀಕ್ ಅಲ್ಲಿ ಡೆವಲಪ್ ಆಗತ್ತೆ. ಸೊ ಈ ರೀತಿ ಏನೇನ್ ಚೇಂಜಸ್ ಕೊಟ್ಟಿದಾರಲ್ಲ, ಡೆವಲಪ್ಮೆಂಟ್ ಪ್ರೋಸೆಸ್ ಏನ್ ಕೊಟ್ಟಿದಾರಲ್ಲ, ಸೊ ಆ ಡೆವಲಪ್ಮೆಂಟಲ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ವಿತ್ ಕಂಪ್ಲೀಟ್ ಏನು ಡ್ಯೂರೇಷನ್ ಟೈಮ್, ವೀಕ್ ಮತ್ತೆ ಡೇಸ್ ಏನ್ ಕೊಟ್ಟಿದಾರಲ್ಲ, ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಆ ತರ ಕಂಪ್ಲೀಟ್ ಆಗಿ ಅದನ್ನ ನೀವು ನೋಡ್ಕೊಳ್ಳಿ. ಅದನ್ನ ನೀವು ಫಿಲ್ ಇನ್ ದ ಬ್ಲಾಂಕ್ಸ್ಗೂ ಕೂಡ ಕೊಡ್ತಾರೆ. ಸೊ ಒಂದ್ ಕಡೆ ಬರ್ದು ಇಟ್ಕೊಳ್ಳಿ ನೀವು, ಸರಿನಾ? ಸೊ ಕಮೆಂಟ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. How many sperms and ova will be produced from 25 spermatocytes and 25 primary oocytes respectively? So ಇದು ಈ ತರ ಕ್ವೆಶನ್ ಕೂಡ ಮಾಡೆಲ್ ಪೇಪರ್ ಅಲ್ಲಿ ಬಂದಿತ್ತು ನೋಡಿ. How many sperms and ova will produce from 25 primary spermatocytes ಮತ್ತೆ 25 primary oocyte. ನೋಡಿ, ಒಂದು ಪ್ರೈಮರಿ ಸ್ಪರ್ಮೆಟೋಸೈಟ್ಸ್ ಇಂದ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ, 4 ಅಲ್ವಾ? ಸೊ ಹಂಗಂದ್ರೆ 25 ಇಂದ ಎಷ್ಟಾಗಬೇಕು, 25 into 4 is 100. ಸೊ ಈ ಟೈಪ್ ನ್ಯೂಮರಿಕಲ್ ಕ್ವೆಶನ್ ನಿಮಗೆ ಕೇಳ್ತಾರೆ. ನೆಕ್ಸ್ಟ್, ಪ್ರೈಮರಿ oocyte ಇಂದ, ಒಂದು ಪ್ರೈಮರಿ oocyte ಇಂದ ಪ್ರೊಡ್ಯೂಸ್ ಆಗೋದು ಎಷ್ಟು,
ಓನ್ಲಿ 1 ovum. ಸೊ 25 ಇದ್ರೆ ಎಷ್ಟು ovum ಪ್ರೊಡ್ಯೂಸ್ ಆಗುತ್ತೆ? ಇಟ್ ಈಸ್ ಓನ್ಲಿ 1. ಸೊ options in the option, the correct answer must contain 100 and 25. So that is this one. Second option, 100 sperms and 25 ova. Next, which one of the following in human beings has 23 chromosomes? ಅಂದ್ರೆ haploid number ಯಾವುದಿದೆ ಅಂತ ಕೇಳ್ತಾ ಇದ್ದಾರೆ. ಟೋಟಲ್ ಇರೋದು 46 ಅಲ್ವಾ? ಸೊ 23 ಅಂತ ಅಂದ್ರೆ ಏನು? haploid number ಯಾವುದಿದೆ ಅಂತ ಹುಡುಕ್ಬೇಕಿಲ್ಲಿ. ಸೊ ನೋಡಿ, ಸ್ಪರ್ಮೆಟೋಗೋನಿಯಾ, ಪ್ರೈಮರಿ ಸ್ಪರ್ಮೆಟೋಸೈಟ್, ಸೆಕೆಂಡರಿ oocyte, ಸೆಕೆಂಡರಿ ಸ್ಪರ್ಮೆಟೋಸೈಟ್, oogonia. ನೋಡಿ, ಸ್ಪರ್ಮೆಟೋಸೈಟ್ಸ್ ಇದೆಲ್ಲ ಯಾವ್ದ್ರಲ್ಲಿದೆ? ಡಿಪ್ಲಾಯ್ಡ್. Oogonium is also diploid. But which is haploid? Secondary oocyte. ಯಾಕಂದ್ರೆ ಮಿಯೋಸಿಸ್ ಆದ್ಮೇಲೆ ಪ್ರೊಡ್ಯೂಸ್ ಆಗೋದು. ಸೊ ಸೆಕೆಂಡರಿ oocyte ಮತ್ತೆ ಸೆಕೆಂಡರಿ ಸ್ಪರ್ಮೆಟೋಸೈಟ್ ಎರಡನ್ನೂ ಕೂಡ ಯಾವ ಕಂಡೀಷನ್ ಅಲ್ಲಿ ಇದೆ? ಹ್ಯಾಪ್ಲಾಯ್ಡ್. ಇಲ್ಲಿ ನೆಕ್ಸ್ಟ್ ಇದೇ ತರ ಕ್ವೆಶನ್ ಕೇಳ್ಬೋದು. ಪ್ರೈಮರಿ ಸ್ಪರ್ಮೆಟೋಸೈಟ್ ಬದಲಿ ಸೆಕೆಂಡರಿ ಅಂತ ಕೇಳಿದ್ರೆ ಏನ್ ಆನ್ಸರ್ ಮಾಡ್ತೀರಾ? ಕಮೆಂಟ್ ಮಾಡಿ. ಪಾಸ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ, ಕಮೆಂಟ್ ಮಾಡಿ. ಸೆಕೆಂಡರಿ ಸ್ಪರ್ಮೆಟೋಸೈಟ್, ಸೆಕೆಂಡರಿ oocyte ಅಂತ ಕೇಳಿದ್ರೆ ಏನ್ ಆನ್ಸರ್ ಮಾಡ್ತೀರಾ? ನೆಕ್ಸ್ಟ್, ಸ್ಟೇಟ್ಮೆಂಟ್ ಎ, colostrum contains several antibodies. Statement B, breastfeeding during the initial few days of lactation is recommended by doctors. ನೋಡಿ, ಇದು ಕರೆಕ್ಟ್ ರೀಸನ್. ಯಾಕೆ ಹೇಳಿ? So why they'll recommend? Because it contains several antibodies. So option 1 is correct. Both statements are correct and that is A is the correct reason for B. Next, the hormone that is secreted by the ovary in the later phase of pregnancy is, ಇದನ್ನು ಕೂಡ ರಿಪೀಟೆಡ್ ಕ್ವೆಶನ್ ಬಹಳ ಸರಿ ಕೇಳಿದ್ದಾರೆ. ಲಾಸ್ಟ್ ಗೆ ಲೇಟರ್ ಫೇಸ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಹಾರ್ಮೋನ್ ಯಾವುದು? ದಟ್ ಈಸ್ ರಿಲ್ಯಾಕ್ಸಿನ್. ಸರಿನಾ? ನೆಕ್ಸ್ಟ್, which of the following hormones is not secreted by placenta? ನೋಡಿ, ಪ್ಲಾಸೆಂಟಲ್ ಹಾರ್ಮೋನ್ಸ್ ಇದೆಯಲ್ಲ, ಯಾವ್ದ್ಯಾವ್ದು? HCG, ಈಸ್ಟ್ರೋಜನ್, ಪ್ರೊಜೆಸ್ಟರಾನ್, ಇನ್ನೊಂದು HPL. ಹೌದಾ? ಸೊ ಬಟ್ ರಿಲ್ಯಾಕ್ಸಿನ್ ಪ್ಲಾಸೆಂಟಲ್ ಹಾರ್ಮೋನ್ ಅಲ್ಲ. ಹಾಗಾದ್ರೆ ಇದು ಯಾವ ಹಾರ್ಮೋನ್? ಲೆಟ್ ಮಿ ನೋ. ಪಾಸ್ ಅಂಡ್ ಆನ್ಸರ್. ಮತ್ತೆ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಪ್ಲಾಸೆಂಟಾ ಇಂದ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂದ್ರೆ ಇದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ನೆಕ್ಸ್ಟ್ ಅದೇ ನಿಮಗೆ ಕ್ವೆಶನ್ ಬರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಅಥವಾ MCQ ಅಲ್ಲಿ ನಿಮಗೆ ಎಕ್ಸಾಮ್ಸ್ ಅಲ್ಲಿ. ಗೊತ್ತಾಗ್ತಿದೆಲ್ಲ? ಅಂದ್ರೆ ಈ ಟೈಪ್ ಮಾಡೆಲ್ ಅಲ್ಲಿ ಬರುತ್ತೆ. ಸೊ ರಿಲ್ಯಾಕ್ಸಿನ್ ಈಸ್ ಪ್ರೊಡ್ಯೂಸ್ಡ್ ಬೈ ಅಂತ ಕೇಳ್ತಾರೆ. ಆವಾಗ ನೀವು ಏನ್ ಆನ್ಸರ್ ಮಾಡ್ತೀರಾ ಹೇಳಿ. ನೆಕ್ಸ್ಟ್, ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್ ಇನ್ ಹ್ಯೂಮನ್ ಫೀಮೇಲ್ ಈಸ್ ಇಂಡ್ಯೂಸ್ಡ್ ಬೈ. ಯಾವ್ದ್ರಿಂದ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್ ಆಗೋದು? ಯಾವಾಗ? fully developed fetus. For which process? Parturition process ಗೆ ಅಲ್ವಾ? So correct answer is second option. Next, the cavity of the Graafian follicle is called, ಅದಕ್ಕೆ ಏನಂತ ಕರಿತೀವಿ? antrum. That is yellow fluid filled cavity. Graafian follicle ಅಲ್ಲಿ ಯಾವ್ದಿರುತ್ತೆ? That is antrum. So antrum is second option is the correct one. So ಎರಡು ಲೆಸನ್ ಆಯ್ತು. ಈಗ ಥರ್ಡ್ ಲೆಸನ್, reproductive health lesson. Which of the following is not STI? STI ಅಲ್ಲ ಯಾವುದು ಅಂತ ಕೇಳ್ತಾರೆ. ಸಿಫಿಲಿಸ್, ಕ್ಲಮೈಡಿಯಾಸಿಸ್ ಮತ್ತೆ ಟ್ರೈಕೋಮೋನಿಯಾಸಿಸ್ ಎಲ್ಲ ಯಾವುದು? STI. ಯಾವುದಲ್ಲ? ಎನ್ಸೆಫಲೈಟಿಸ್ ಅಲ್ಲ. ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್, ಪ್ರೊಜೆಸ್ಟರಾನ್ ಪ್ರೆಸೆಂಟ್ ಇನ್ ಕಾಂಟ್ರಸೆಪ್ಟಿವ್ ಪಿಲ್ಸ್. ನೋಡಿ, ಪ್ರೊಜೆಸ್ಟರಾನ್ ಇರುವಂತ ಪಿಲ್ಸ್ ಏನ್ ಪ್ರಿವೆಂಟ್ ಮಾಡುತ್ತೆ? ದಟ್ ಈಸ್ ವಾಟ್ ಇಟ್ ವಿಲ್ ಡೂ. ಏನು ಅದರ ಫಂಕ್ಷನ್ ಅಂತ ಕೇಳ್ತಾರೆ. So that is promotes phagocytosis of sperms. Phagocytosis ಅಂತ ಅಂದ್ರೆ ಏನು? ಸ್ಪರ್ಮ್ಸ್ ನ ಸಾಯಿಸೋದು, ಕಿಲ್ಲಿಂಗ್ ಪ್ರೊಸೆಸ್, phagocytosis of sperms. ಮತ್ತೆ ಪ್ರಿವೆಂಟ್ಸ್ ಓವ್ಯುಲೇಷನ್ ಅಂದ್ರೆ ಇದು ಯಾವ್ದರ ಫಂಕ್ಷನ್? ನೆಕ್ಸ್ಟ್ ಅದು ಕ್ವೆಶನ್ ಕೇಳ್ತಾರೆ. ನೀವು ಒಂದು ಮಾಡೆಲ್ ಈ ತರ ಕ್ವೆಶನ್ ಇದೆ ಅಂದ್ರೆ ಅದರ ಆಪ್ಷನ್ಸ್ ಇಂದ ಮತ್ತೆ ಇನ್ನೂ 3 ಕ್ವೆಶನ್ಸ್ ರೆಡಿ ಆಗ್ತವೆ ಇಲ್ಲಿ. ಸೊ ಆ ತರ ನೀವು ನೋಡ್ಕೋಬೇಕು ಯಾವಾಗ್ಲೂ ಸಾಲ್ವ್ ಮಾಡ್ತಿದ್ದೀರಾ ಅಂತ ಅಂದ್ರೆ, ನೀಟಿಗೆ ಮತ್ತೆ KCETಗೆ ಆರ್ಎಲ್ಸ್ ಈಗ ಎಕ್ಸಾಮ್ಸ್ಗೂ ಕೂಡ ಸಾಲ್ವ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಇದೇ ತರನೇ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ನೋಡಿ, ಪ್ರಿವೆಂಟ್ಸ್ ಓವ್ಯುಲೇಷನ್ ಅಂತಂದ್ರೆ ಏನು? ಇದು ಯಾರು ಮಾಡೋದು ಕೆಲಸ? ದಟ್ ಈಸ್ ಹೇಳಿ. ನೆಕ್ಸ್ಟ್, ಮೇಕ್ ಸರ್ವಿಕ್ಸ್ ಹಾಸ್ಟೈಲ್ ಟು ಸ್ಪರ್ಮ್ಸ್ ಅಂದ್ರೆ ಅದು ಯಾವುದು?
ಸಪ್ರೆಸ್ ಸ್ಪರ್ಮ್ ಮೊಟಿಲಿಟಿ ಅಂದ್ರೆ ಯಾವುದು? ಇದು ಹಾರ್ಮೋನ್ ರಿಲೀಸಿಂಗ್, ಇನ್ನೊಂದು ಕಾಪರ್ ರಿಲೀಸಿಂಗ್, ಹೌದಾ? ಸೊ ಅದೇ ತರನೇ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್, ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ಸ್ ಆರ್ ಎಫೆಕ್ಟಿವ್ ಇಫ್ ಯೂಸ್ಡ್ ವಿದಿನ್. ನೋಡಿ 72 ಅವರ್ಸ್ ಅಂತ ಅಷ್ಟೇ ನೀವು ನೋಡ್ಕೊಂಡಿರ್ತೀರಾ, ಆದ್ರೆ ಯಾವಾಗ 72 ಅವರ್ಸ್ ಯಾವಾಗ ಅಂದ್ರೆ ದಟ್ ಈಸ್ ಆಫ್ಟರ್ intercourse, that is coitus. Sarina? So this is the correct option. Next, statement A. Oral contraceptives contain progesterone or progesterone estrogen combination. Oral contraceptives alli enirutte progesterone matte progesterone estrogen combination irtade. Statement B. Oral contraceptives prevent conception by inhibiting ovulation and implantation. Nodi, ಓವ್ಯುಲೇಷನ್ ಮತ್ತೆ ಇಂಪ್ಲಾಂಟೇಶನ್ ಇದೆ ಅಲ್ವಾ ಇಲ್ಲಿರೋದು? ನೋಡಿ ಅದೇ ತರನೇ ಕ್ವಶನ್, ಹೌದಾ? ನೋಡಿ ಇಲ್ಲಿದೆ, ದಟ್ ಈಸ್ ಓರಲ್ ಕಾಂಟ್ರಾಸೆಪ್ಟಿವ್ಸ್. ಸೊ ಓರಲ್ ಕಾಂಟ್ರಾಸೆಪ್ಟಿವ್ಸ್, ಸೊ ಈ ರೀಸನ್ ಏನಾಗಿದೆ ಕರೆಕ್ಟ್ ಇದೆ ಸ್ಟೇಟ್ಮೆಂಟ್ ಎಗೆ, ಸಾರಿ ಸ್ಟೇಟ್ಮೆಂಟ್ ಎ ಕರೆಕ್ಟ್ ರೀಸನ್ ಇದೆ. ಸೊ ದಟ್ಸ್ ವೈ ಆಪ್ಷನ್ 1 ಇಸ್ ಕರೆಕ್ಟ್. ಗೊತ್ತಾಗ್ತಿದೆನಾ? Next, which of the following cannot be detected in the developing fetus by amniocentesis? ನೋಡಿ amniocentesis ಇಂದ ಯಾವ ಡಿಸೀಸ್ ಇಲ್ಲಿ ನಾವು ಏನು ಕಂಡುಹಿಡಿಯಲಿಕ್ಕೆ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಸೆಕ್ಸ್ ಆಫ್ ದ ಫೀಟಸ್, ಡೌನ್ ಸಿಂಡ್ರೋಮ್ ಅಂಡ್ ಜಾಂಡಿಸ್. ನೋಡಿ amniocentesis ಅಂದ್ರೆ ಫೀಟಸ್ ಇನ ಸರೌಂಡಿಂಗ್ ಇರುವಂತಹ ಒಂದು ಫ್ಲೂಯಿಡ್, ಅದನ್ನ ಏನ್ ಮಾಡ್ತಾರೆ, ಇಂಜೆಕ್ಷನ್ ಇಂದ ಅದನ್ನ ತಕ್ಕೊಂತಾರೆ. ಓಕೆನಾ? ಸೊ ತಕ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತಾರೆ, ಅದರಲ್ಲಿರುವಂತಹ ಕ್ರೋಮೋಸೋಮ್ ಸ್ಟಡಿ ಮಾಡ್ತಾರೆ ಬೈ ಕ್ಯಾರಿಯೋಟೈಪಿಂಗ್. ಸೊ ಕ್ರೋಮೋಸೋಮ್ ಯಾವ ತರ ಅರೇಂಜ್ ಆಗಿದೆ ಗೊತ್ತಾಗುತ್ತೆ. ಆವಾಗ ಕ್ರೋಮೋಸೋಮ್ ಅಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ಕ್ಲೀನ್ ಆಗಿ ಕಂಡುಹಿಡಿಬಹುದು. ಸೊ ಮೇಲ್ ಇದನ್ನ, ಫಿಮೇಲ್ ಇದನ್ನ, ಅಥವಾ ಏನಾದ್ರೂ ಸಿಂಡ್ರೋಮ್ಸ್ ಇದನ್ನ ಅಂತ ಕಂಡುಹಿಡಿಬಹುದು. ಬಟ್ ಜಾಂಡಿಸ್ ನ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಯಾಕೆ? ದಿಸ್ ಇಸ್ ದ ಮಾಲ್ ಫಂಕ್ಷನಿಂಗ್ ಆಫ್ ದ ಲಿವರ್. ಲಿವರ್ ಸರಿಯಾಗಿ ವರ್ಕ್ ಆಗಿಲ್ಲ ಅಂದ್ರೆ ಬೈಲಿರುಬಿನ್ ಕಂಟೆಂಟ್ ಬ್ಲಡ್ ಅಲ್ಲಿ ಡೆಪಾಸಿಟ್ ಆಗ್ಬಿಟ್ಟು ಯೆಲ್ಲೋ ಕಲರ್ ಏನು ಕಾಣಿಸ್ತಾ ಇರುತ್ತೆ ಅಪಿಯರೆನ್ಸ್. ಸೊ ದಟ್ ಈಸ್ ಕಂಡೀಷನ್ ಆಫ್ ಸಿಂಪ್ಟಮ್ಸ್ ಆಫ್ ವಾಟ್? ಜಾಂಡಿಸ್. ಸೊ ಅದನ್ನ ನಾವು ಆಮ್ನಿಯೋಸೆಂಟೆಸಿಸ್ ಟೆಸ್ಟ್ ಇಂದ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ 4. Next, out of the options given below, choose the correct stage for transfer of fallopian tube for successful transfer to the fallopian tube for successful IVF results. ನೋಡಿ IVF ರಿಸಲ್ಟ್ ದಟ್ ಇಸ್ ಇನ್ ವಿಟ್ರೋ ಫರ್ಟಿಲೈಸೇಷನ್ ಗೆ ಯಾವ ಸ್ಟೇಜ್ ಇದ್ದಾಗ ನಾವು ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ಎಂಬ್ರಿಯೋ ಅಪ್ ಟು 8 ಬ್ಲಾಸ್ಟೋಮಿಯರ್ಸ್. 8 ಬ್ಲಾಸ್ಟೋಮಿಯರ್ಸ್ ಕ್ಲೀವೇಜ್ ಆದ್ಮೇಲೆ 8 ಬ್ಲಾಸ್ಟೋಮಿಯರ್ಸ್ ಸ್ಟೇಜ್ ಗೆ ಯಾವಾಗ ಬರುತ್ತಲ್ಲ ಎಂಬ್ರಿಯೋ ಕ್ಲೀವೇಜ್ ಆದ್ಮೇಲೆ ಆ ಸ್ಟೇಜ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡೋದು, ದಟ್ ಈಸ್ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಟ್ರಾನ್ಸ್ಫರ್ ಮಾಡೋದು. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, MTP ವಾಸ್ ಲೀಗಲೈಸ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ ಯಾವಾಗ? 1971. ಈ ಇಯರ್ ನೆನ್ಪಿಟ್ಕೊಳ್ಳೋದು ನೀವು ಒಂದ್ ಕಡೆ ಬರ್ದು ಇಟ್ಕೊಳ್ಳಿ. ನೆಕ್ಸ್ಟ್, ಟೆಕ್ನಿಕ್ ಇನ್ವಾಲ್ವಿಂಗ್ ಟ್ರಾನ್ಸ್ಫರ್ ಆಫ್ ಓವಮ್ ಆಫ್ ಅ ಡೋನರ್ ಫಿಮೇಲ್ ಇಂಟು ದ ಫೆಲೋಪಿಯನ್ ಟ್ಯೂಬ್ ಆಫ್ ರಿಸಿಪಿಯಂಟ್ ಫಿಮೇಲ್ ಈಸ್ ಕಾಲ್ಡ್. ನೋಡಿ ಓವಮ್ ಅಂತಾನೆ ಹೇಳ್ತಾ ಇದಾರೆ, ಅಂದ್ರೆ ಗ್ಯಾಮೆಟ್ ಅನ್ನೇ ಟ್ರಾನ್ಸ್ಫರ್ ಮಾಡ್ತಾ ಇರೋದು. ಸೊ ಹಂಗಾಗಿ ಇಲ್ಲಿ ಏನಂತ ಬರೀಬೇಕು, ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ಸ್. ದಟ್ ಈಸ್ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಜಿಫ್ಟ್ ಅಲ್ಲ, IUT ಅಲ್ಲ, IVF ET ಕೂಡ ಅಲ್ಲ. ಸೊ ಕರೆಕ್ಟ್ ಇಸ್ ಥರ್ಡ್ ಆಪ್ಷನ್. ನೆಕ್ಸ್ಟ್ ಇದ್ರ ಬಗ್ಗೆನೂ ಕೂಡ ನೋಡ್ಕೊಳ್ಳಿ, ಇದರ ಕಂಡೀಷನ್ ಏನು ಅಂತ. ನೆಕ್ಸ್ಟ್ ಅದನ್ನು ಕೂಡ ಕ್ವಶನ್ ನಿಮಗೆ ಬರುತ್ತೆ. ನೆಕ್ಸ್ಟ್, all of the following are barrier contraceptive devices except. ಇದರಲ್ಲಿ barrier contraceptive devices ಇದೆ, ಬಟ್ ಯಾವುದು ಅಲ್ಲ ಅಂತ ಕೇಳ್ತಾರೆ. ದಟ್ ಈಸ್ IUD ಅಲ್ಲ, ಇದು ಬ್ಯಾರಿಯರ್ ಅಲ್ಲ. ಓಕೆನಾ? ಸೊ ಬಟ್ ಯಾವುದು ಬ್ಯಾರಿಯರ್? ವೆಜೈನಲ್, ಸರ್ವಿಕಲ್ ಕ್ಯಾಪ್ ಮತ್ತೆ ಡಯಾಫ್ರಾಗಮ್, ಇದೆಲ್ಲ ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್. ನೆಕ್ಸ್ಟ್, ಟೆಸ್ಟ್ ಟ್ಯೂಬ್ ಬೇಬಿ ಮೀನ್ಸ್ ಅ ಬೇಬಿ ಬಾರ್ನ್ ವೆನ್. ಟೆಸ್ಟ್ ಟ್ಯೂಬ್ ಬೇಬಿ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ದ ಓವಮ್ ಈಸ್ ಫರ್ಟಿಲೈಸ್ಡ್ ಎಕ್ಸ್ಟರ್ನಲಿ and thereafter early embryo is implanted in the uterus. So this is the correct one. ಏನು ಹೊರಗಡೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತಂದ್ರೆ ಅದೇ. ದಟ್ ಈಸ್ ಬಾಡಿ ಅಲ್ಲದೇನೆ ಲ್ಯಾಬೊರೇಟರಿಯಲ್ಲಿ ಏನು ಹ್ಯೂಮನ್ ಬಾಡಿ ಅಲ್ಲದೆ ಲ್ಯಾಬೊರೇಟರಿಯಲ್ಲಿ ಏನ್ ಮಾಡ್ತಾರೆ, ಫರ್ಟಿಲೈಸೇಷನ್ ಮಾಡ್ಬಿಟ್ಟು ಸ್ವಲ್ಪ ಡೆವಲಪ್ಮೆಂಟಲ್ ಸ್ಟೇಜಸ್ ಆದ್ಮೇಲೆ, ಎಂಬ್ರಿಯೋ ಡೆವಲಪ್ಮೆಂಟ್ ಆದ್ಮೇಲೆ ಏನು ಯುಟರಸ್ ಅಲ್ಲಿ ದಟ್ ಇಸ್ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಏನ್ ಮಾಡೋದು, ಇಂಪ್ಲಾಂಟ್ ಮಾಡುವಂತಹ ಪ್ರೋಸೆಸ್ಗೆ, ಟ್ರಾನ್ಸ್ಫರ್ ಮಾಡುವಂತಹ ಪ್ರೋಸೆಸ್ ಏನಂತ ಕರೆಯೋದು
That is test tube baby process. It develops from an unfertilized egg ಅಂತ ಹೇಳ್ತಾರೆ. That is wrong. It is developed in a test tube ಅಂತ ಹೇಳ್ತಾರೆ. ಅಲ್ಲ. ಟೆಸ್ಟ್ ಟ್ಯೂಬ್ ಅಲ್ಲಿ ಡೆವಲಪ್ ಮಾಡಲಿಕ್ಕೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತಾರೆ ಅಂತ ಅಲ್ಲ. ಯಾಕೆ ಟೆಸ್ಟ್ ಟ್ಯೂಬ್ ಅಂತ ಹೇಳ್ತಾ ಇದ್ದಾರೆ ದಟ್ ಈಸ್ ಇನ್ ವಿಟ್ರೋ ಅಲ್ವಾ, ಅಂತಂದ್ರೆ ಲ್ಯಾಬೋರೇಟರಿ ಮಾಡುವಂತ ಪ್ರೊಸೆಸ್ ಅಲ್ವಾ, ಸೊ ಹಾಗಾಗಿ ಆ ನೇಮ್ ಕೊಟ್ಟಿರೋದು. ನೆಕ್ಸ್ಟ್ ಇಟ್ ಈಸ್ ಡೆವಲಪ್ಡ್ ಥ್ರೂ ಟಿಶ್ಯೂ ಕಲ್ಚರ್ ಮೆಥಡ್ ಅಂತ ಹೇಳ್ತಾರೆ. ಟಿಶ್ಯೂ ಕಲ್ಚರ್ ಮೆಥಡ್ ಪ್ಲಾಂಟ್ಸ್ ಗೆ ಅಷ್ಟೇನೆ, ದಿಸ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಅನಿಮಲ್ಸ್. ಸೊ ದಟ್ಸ್ ವೈ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್ ಹಿಯರ್? ಫಸ್ಟ್ ಆಪ್ಷನ್. So 3 lessons ಆಯ್ತು. Fourth lesson, principle of inheritance and variation. ನೋಡಿ, which of the following was not proposed by Mendel? Mendel propose ಮಾಡದೇ ಇರುವಂತಹ law ಯಾವುದು? Law of dominance, independent assortment, incomplete dominance, segregation of allele. ನೋಡಿ, incomplete dominance ಇದೆಲ್ಲ ಇದು deviation from Mendel law. Mendel law in a deviation process ಇದು incomplete dominance. ಅಂದ್ರೆ ಮೆಂಡಲ್ ಲಾನ ಒಪ್ಪದೇ ಇರುವಂತಹ ಪ್ರಾಸೆಸ್ ಯಾವುದು? ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ಇದಿಷ್ಟು ಯಾವುದು? ಮೆಂಡಲ್ ಪ್ರಪೋಸ್ ಮಾಡಿರುವಂತಹ ಲಾಸ್, ರೈಟ್? ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್, ಜೆನೆಟಿಕ್ ಟ್ರೇಟ್ಸ್ ಆರ್ ಆಫನ್ ಕ್ಯಾರಿಡ್ ಆನ್ ಸಪರೇಟ್ ಕ್ರೋಮೋಸೋಮ್ಸ್. ಹೌದು. ವಿಚ್ ಆಫ್ ದ ಫಾಲೋಯಿಂಗ್ ಜಿನೋಟೈಪ್ಸ್ ರೆಪ್ರೆಸೆಂಟ್ ಅ ಡೈಹೈಬ್ರಿಡ್ ಕ್ರಾಸ್? ಡೈಹೈಬ್ರಿಡ್ ಕ್ರಾಸ್ ಯಾವ್ದು ತೋರಿಸ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದು ಡೈಹೈಬ್ರಿಡ್ ಆಗುತ್ತಾ? ಆಗೋದಿಲ್ಲ. ಇಲ್ಲಿ ಎರಡು ಹೈಬ್ರಿಡ್ ಇಲ್ಲೇ ಇಲ್ಲ, ಬಟ್ ಇದಾಗುತ್ತೆ. ಯಾಕೆ? ಸಿ, it is, there are two hybrid content, ಒಂದು capital T small t, the capital R small ಆಗಿದೆ. So this is also not and this is also not. ಗೊತ್ತಾಗ್ತಿದಲ್ಲ? ಎರಡು ಬೇರೆ ಬೇರೆ ಕಂಡೀಷನ್ ಇರಬೇಕು. ಒಂದು ಡಾಮಿನೆಂಟ್ ಇದ್ರೆ ಒಂದು ರೆಸೆಸಿವ್ ಇರಬೇಕು. ಎಲ್ಲದೂನು ಪೇರ್, ಎಲ್ಲದೂನು ಏನಿದೆ ಇದು ಹೆಟಿರೋ ಇಲ್ಲ, ಎರಡು ಎಲ್ಲ ಇದೆ ಹೋಮೋ ಇದೆ. ಸೊ ಎರಡು ಹೆಟಿರೋ ಕಂಡೀಷನ್ ಇದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಡೈಹೈಬ್ರಿಡ್ ಆರ್ಗಾನಿಸಮ್. So it must contain how many? Dihybrid andre 2 hetero. 2 hetero ಇರಬೇಕು, ಹೋಮೋ ಇರಬಾರ್ದು. Next. Statement A, in grasshoppers sex determination mechanism is of XXXO type. ಕರೆಕ್ಟ್ ಅಲ್ವಾ? ಸೊ ಗ್ರಾಸ್ಹೋಪರ್ ಅಲ್ಲಿ ಯಾವ್ದು ಸೆಕ್ಸ್ ಡಿಟರ್ಮಿನೇಷನ್ ಮೆಕ್ಯಾನಿಸಮ್? XX ಮತ್ತೆ XO ಟೈಪ್ ಇರುತ್ತೆ. ಸ್ಟೇಟ್ಮೆಂಟ್ ಬಿ, ಮೇಲ್ಸ್ ಆರ್ ಹೆಟೆರೋಗ್ಯಾಮೆಟಿಕ್ ಇನ್ ಗ್ರಾಸ್ಹೋಪರ್ಸ್. ಹೌದು, ಮೇಲ್ಸ್ ಹೆಟೆರೋಗ್ಯಾಮೆಟಿಕ್ ಇರೋದ್ರಿಂದನೇ XX ಮತ್ತೆ XO ಅಂತ ನಾವು ಹೇಳ್ತಾ ಇರೋದು. ಅದೇ ಫಿಮೇಲ್ ಇದ್ದಿದ್ರೆ ಫಿಮೇಲ್ ಅಲ್ಲಿ ಚೇಂಜಸ್ ಇರ್ತಾ ಇತ್ತು. ಓಕೆನಾ? ಸೊ ಮೇಲ್ ಹೆಟೆರೋಗ್ಯಾಮೆಟಿಕ್ ಗೆ ಇನ್ನೊಂದು ಯಾವ್ದು ಎಕ್ಸಾಂಪಲ್ ಇದೆ? ಒಂದು ಗ್ರಾಸ್ಹೋಪರ್ ಅಂತಂದೇಳಿ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಮೇಲ್ ಹೆಟೆರೋಗ್ಯಾಮೆಟಿಗೆ ಇನ್ನೊಂದು ಫೆಮಿಲಿಯರ್ ಎಕ್ಸಾಂಪಲ್ ಯಾವುದು? ಪಾಸ್ ಅಂಡ್ ಆನ್ಸರ್ ಸೂನ್, ರೈಟ್? ಸೊ ಇಲ್ಲಿ ನಾವು ಆಪ್ಷನ್ ಹಾಕೋಣ. ದಟ್ ಈಸ್ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂಡ್ ದಟ್ ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್, ದಟ್ ಈಸ್ ಕರೆಕ್ಟ್ ರೀಸನ್ ಫಾರ್ another statement. So 43 ಗೆ ಆಪ್ಷನ್ 1. Next, when T.H. Morgan crossed white-eyed miniature winged female with red-eyed normal winged males, dash offspring in the F2 generation were recombinant types. ನೋಡಿ, ಈ ಮಾಡೆಲಿನ ಕ್ವೆಶನ್ಸ್ ನಿಮಗೆ ಕೇಳ್ತಾರೆ, ಸರಿನಾ? ನೀವು ಇದಕ್ಕೆ ಒಂದು ನೆನ್ಪಿಟ್ಕೊಳ್ಳಿ, ಏನಂತ ಅಂದ್ರೆ ಐ ಕಲರ್ ಮತ್ತೆ ವಿಂಗ್ ಬಂತು ಅಂದ್ರೆ ಇದು ಯಾವುದು? ಕ್ರಾಸ್ ಬಿ. ಐ ಕಲರ್ ಮತ್ತೆ ವಿಂಗ್. ವೈಟ್ ಐ ಯಾವ್ದಿದು? ರಿಸೆಸಿವ್ ಕ್ಯಾರೆಕ್ಟರ್. ಓಕೆನಾ? ವೈಲ್ಡ್ ಅಥವಾ ಡಾಮಿನೆಂಟ್ ಕ್ಯಾರೆಕ್ಟರ್ ಯಾವುದು? ರೆಡ್ ಐ. ಮತ್ತೆ ಮಿನಿಯೇಚರ್ ಅನ್ನೋದನ್ನು ಕೂಡ ರಿಸೆಸಿವ್ ಕ್ಯಾರೆಕ್ಟರ್. ಮತ್ತೆ ನಾರ್ಮಲ್ ವಿಂಗ್ ಅನ್ನೋದು ವೈಲ್ಡ್ ಅಥವಾ ಡಾಮಿನೆಂಟ್ ಕ್ಯಾರೆಕ್ಟರ್. ಸೊ ಇದೇ ತರ ಕ್ರಾಸ್ ಎ ಇದೆ. ಕ್ರಾಸ್ ಎ ಅಲ್ಲಿ ಏನಿದೆ? ಯೆಲ್ಲೋ ಬಾಡಿ ವೈಟ್ ಐ. ಸೊ ಯೆಲ್ಲೋ ಬಾಡಿ ವೈಟ್ ಐ ಅಂದ್ರೆ ರಿಸೆಸಿವ್ ಆಗುತ್ತೆ. ಅದೇ ಬ್ರೌನ್ ಬಾಡಿ ರೆಡ್ ಐ ಅಂತ ಅಂದ್ರೆ ಡಾಮಿನೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಕೇಳ್ತಾ ಅದು ಏನಾದ್ರು ಕ್ವಶನ್ ಅಲ್ಲಿ ಬಂತು ಅಂದ್ರೆ ಕ್ರಾಸ್ ಎ. ಕ್ರಾಸ್ ಎಗೆ ಪೇರೆಂಟಲ್ ಯಾವ್ದು ಎಷ್ಟು ಪರ್ಸೆಂಟೇಜ್ ಇದೆ, ರಿಕಾಂಬಿನೆಂಟ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಮತ್ತೆ ಕ್ರಾಸ್ ಬಿ ಗೆ ಪೇರೆಂಟಲ್ ಪರ್ಸೆಂಟೇಜ್ ಎಷ್ಟಿದೆ, ರಿಕಾಂಬಿನೆಂಟ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಕ್ರಾಸ್ ಬಿ ಅಲ್ಲಿ ರಿಕಾಂಬಿನೆಂಟ್ ಪರ್ಸೆಂಟೇಜ್ ಜಾಸ್ತಿ ಇದೆ, ಕ್ರಾಸ್ ಎ ಅಲ್ಲಿ ರಿಕಾಂಬಿನೆಂಟ್ ಪರ್ಸೆಂಟೇಜ್ ಕಡಿಮೆ ಇದೆ. ಪೇರೆಂಟಲ್ ಪರ್ಸೆಂಟೇಜ್ ಕ್ರಾಸ್ ಎ ಅಲ್ಲಿ ಜಾಸ್ತಿ, ಪೇರೆಂಟಲ್ ಪರ್ಸೆಂಟೇಜ್ ಕ್ರಾಸ್ ಬಿ ಅಲ್ಲಿ ಕಡಿಮೆ. ಗೊತ್ತಾಗ್ತಿದೆನಾ? ಸೊ ಇದು ಕಂಡೀಷನ್ ಇರೋದು. ಸೊ ಹಂಗಂದ್ರೆ ಇಲ್ಲಿ ಹೇಳ್ತಿರೋದು ಯಾವ್ದು? ಕ್ರಾಸ್ ಬಿ. ಸೊ ರಿಕಾಂಬಿನೆಂಟ್ ಪರ್ಸೆಂಟೇಜ್ ಎಷ್ಟಿರುತ್ತೆ? 37.2. ಸೊ ಇದು ಒಂದು ಮಾಡೆಲ್ ಪೇಪರ್ ಅಲ್ಲಿ ಕೇಳಿದ್ರು. ಅದರಲ್ಲಿ ಯಾವ ತರ ಇತ್ತು ಸೆಂಟೆನ್ಸ್ ಅಂದ್ರೆ ಬರೀ ರಿಸೆಸಿವ್ ಕಂಡೀಷನ್. ಯೂಶಲಿ ರಿಸೆಸಿವ್ ಕಂಡೀಷನ್ ಅಷ್ಟನ್ನೇ
ಎಲ್ಲ ಕಡೆನೂ ಇರುತ್ತೆ. ದಟ್ ಈಸ್ ವೈಟ್ ಐ ಮಿನಿಯೇಚರ್ ಅಂತ ಅಂದ್ರೆ ನೀವು ಇಲ್ಲೇ ಫಿಕ್ಸ್ ಮಾಡ್ಕೊಳ್ಳಿ. ದಟ್ ಈಸ್ ನಾನು ಹೇಳಿದ್ನಲ್ಲ, ಐ ಕಲರ್ ಮತ್ತೆ ವಿಂಗ್ ಕಲರ್, ವಿಂಗಿನ ಏನು ಕ್ಯಾರೆಕ್ಟರ್ ಹೇಳ್ತಾ ಇದಾರೆ ಅಂದ್ರು ಅಂದ್ರೆ ಅದು ಕ್ರಾಸ್ ಬಿ. ಇಲ್ಲಂದ್ರೆ ಇನ್ನೊಂದು ಕ್ವಶನ್ ಯಾವ ತರ ಇರ್ಬೋದು, ಯೆಲ್ಲೋ ಬಾಡಿ ವೈಟ್ ಐ, ಬಾಡಿ ಕಲರ್ ಮತ್ತೆ ಐ ಕಲರ್ ಹೇಳ್ತಾ ಇದಾರೆ ಅಂತಂದ್ರೆ ಅದು ಕ್ರಾಸ್ ಎ ನ ಕ್ವಶನ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 45th. A cross between two plants, one having 24 centimeter long internodes and the other having 12 centimeter long internodes produced F1 hybrids all having 18 centimeter long internodes. This is a case of. ನೋಡಿ ಈ ತರ ನೀವು ಕ್ವಶನ್ ಬಂದ ತಕ್ಷಣ ನೀವು ಪ್ಯಾನಿಕ್ ಆಗಬಾರ್ದು. ಯಾವ್ದಾದ್ರು ದೊಡ್ಡ ಕ್ವಶನ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂದಿದ ತಕ್ಷಣ ನೀವು ಭಯ ಪಡ್ತೀರಾ. ಎಲ್ಲ ಸಿಂಪಲ್ ಇರುತ್ತೆ, ಸ್ವಲ್ಪ ಅನಲೈಸ್ ಮಾಡಬೇಕು ಅಷ್ಟೇ. ಆನ್ಸರ್ ನಿಮಗೆ ಗೊತ್ತಿರುತ್ತೆ, ನೀವು ಸಾಲ್ವ್ ಮಾಡುವಂತ ಕೆಪಬಿಲಿಟಿ ಇರ್ತದೆ, ಬಟ್ ನೀವೇನ್ ಮಾಡಲ್ಲ, ಫಸ್ಟ್ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ. ಏನು ಅಯ್ಯೋ ಎಷ್ಟು ದೊಡ್ಡ ಕ್ವಶನ್ ಇದೆ, ನನಗೆ ಬರುತ್ತೋ ಇಲ್ಲೇನೋ, ನಂಬರ್ಸ್ ಎಲ್ಲ ಬೇರೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ನೀವು ಸುಮ್ಮನೆ ಆಗ್ತೀರಾ. ಬಟ್ ಜಸ್ಟ್ ಗಿವ್ ಇಟ್ ಅ ಟ್ರೈ. ಸಿ ಏನಿಲ್ಲಿ ಕ್ರಾಸ್ ಬಿಟ್ವೀನ್ ಟೂ ಪ್ಲಾಂಟ್ಸ್, ಎರಡು ಪ್ಲಾಂಟ್ಗೆ ಕ್ರಾಸ್ ಮಾಡಿದಾರಂತೆ. ಅದರಲ್ಲಿ ಒಂದು ಪ್ಲಾಂಟಿನ ಹೈಟ್ ಎಷ್ಟಿದೆ, 24. ಲೆಟ್ಸ್ ಟೇಕ್ ಎ ಪ್ಲಾಂಟ್ ಆಸ್ 24 centimeter ಲಾಂಗ್ ಇಂಟರ್ನೋಡ್ಸ್ ಇದೆ. ನೆಕ್ಸ್ಟ್ ದ ಅದರ್ ಪ್ಲಾಂಟ್, ಇನ್ನೊಂದು ಪ್ಲಾಂಟಿನ ಇಂಟರ್ನೋಡಿನ ಲೆಂತ್ ಸೆಂಟಿಮೀಟರ್ ಎಷ್ಟಿದೆ, 12 centimeter ಇದೆ ಅಂತೆ. ಈ ಎರಡು ಪ್ಲಾಂಟಿಗೆನೆ ಏನ್ ಮಾಡಿರೋದು, ಕ್ರಾಸ್ ಮಾಡಿರೋದು. ಸೊ ಪ್ರೊಡ್ಯೂಸ್ F1 hybrids. ಸೊ ನೆಕ್ಸ್ಟ್ ಏನ್ ಬಂತು, ಇದು ಪೇರೆಂಟ್ ಅಲ್ವಾ, ಸೊ ನೆಕ್ಸ್ಟ್ ಏನ್ ಬಂತು, F1 hybrids ಬಂತಂತೆ. ಸೊ ಅಲ್ಲಿ ಏನಾಯ್ತು, ಎಲ್ಲಾ ಪ್ಲಾಂಟ್ಸಿನ ಹೈಟ್ ಏನಾಗಿದೆ ಅಂತೆ, 18 ಇದೆ. ಸೊ ಹಂಗಂದ್ರೆ ನೋಡಿ, ಡಾಮಿನೆಂಟ್ ದಟ್ ಈಸ್ ಮೋನೋಹೈಬ್ರಿಡ್ ಕ್ರಾಸ್ ಇದ್ದಿದ್ರೆ ಏನಾಗ್ತಿತ್ತು, ಎಲ್ಲ ಪ್ಲಾಂಟ್ಸ್ ಏನಾಗ್ತಿತ್ತು, ಡಾಮಿನೆಂಟ್ ಕ್ಯಾರೆಕ್ಟರ್ ಬರಬೇಕಿತ್ತು. ಓಕೆನಾ, ರಿಸೆಸಿವ್ ಬರೋದಿಲ್ಲ. ಸೊ ಎಲ್ಲ ಕ್ಯಾರೆಕ್ಟರ್ ಏನಾಗಬೇಕಿತ್ತು, ಡಾಮಿನೆಂಟ್ ಬರಬೇಕಿತ್ತು. ಬಟ್ ಇಲ್ಲಿ ಎಷ್ಟು ಬಂದಿದೆ, ಸ್ವಲ್ಪ ನೀವು ನಂಬರ್ಸ್ ನ ನೋಡ್ತಾ ಇದ್ರೆ ಹೆಂಗ್ ಅನ್ಸುತ್ತೆ ನೋಡಿ, ದಟ್ ಈಸ್ ಹಾಫ್ ಬಂದಿದೆ ಅಲ್ವಾ, ಆವ್ರೇಜ್ ಬಂದಿದೆ. ದಟ್ ಈಸ್ 24 ಮತ್ತೆ 12 ಮಾಡಿದ್ರೆ ಎಷ್ಟಾಗುತ್ತೆ, 36. 36 ಅಂದ್ರೆ ಹಾಫ್ ಅಲ್ಲಿ ಎಷ್ಟು ಬರುತ್ತೆ, ದಟ್ ಈಸ್ 18. ಅಂದ್ರೆ ಅರ್ಧ ಬಂದಿದೆ. ಆವ್ರೇಜ್ ಇವೆರಡರ ಅರ್ಧ ಕ್ಯಾರೆಕ್ಟರ್. ಅಂದ್ರೆ ಇದು ಯಾವ ತರ ಇದೆ, ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ಲೆಟ್ us take this example, let us compare this example to which is given in NCERT. ರೆಡ್ ಫ್ಲವರ್, ವೈಟ್ ಫ್ಲವರ್ ಏನಾಗುತ್ತೆ, ಪಿಂಕ್ ಫ್ಲವರ್ ಬರುತ್ತೆ. ಗೊತ್ತಾಗ್ತದೇನಾ? ಸೊ ರೆಡ್ ಅಲ್ಲ ವೈಟ್ ಅಲ್ಲ, ಎರಡರ ಮಿಕ್ಸ್ ಆಗಿ ಬಂದಿದೆ. ಅಂದ್ರೆ ಡಾಮಿನೆಂಟ್ ಕ್ಯಾರೆಕ್ಟರ್ ಇಸ್ ಫೇಲ್ ಟು ಎಕ್ಸ್ಪ್ರೆಸ್ ಕಂಪ್ಲೀಟ್ಲಿ. ಸೊ ಡಾಮಿನೆಂಟ್ ಕ್ಯಾರೆಕ್ಟರ್ ಏನಾಗ್ತಿದೆ, ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ. ಸೊ ಹಂಗಾಗಿ ಎರಡು ಮಿಕ್ಸ್ ಆಗಿ ಬರುತ್ತೆ. ಸೊ ಇಲ್ಲಿನೂ ಕೂಡ ಅದೇ ತರ ಕ್ಯಾರೆಕ್ಟರ್ ಬಂದಿದೆ. ಸೊ ಹಂಗಾಗಿ ಆನ್ಸರ್ ಏನಾಯ್ತು, ಇನ್ಕಂಪ್ಲೀಟ್ ಡಾಮಿನೆನ್ಸ್. ಅದೇ ಇಲ್ಲಿ 24 ಅಂತ, F1 ಹೈಬ್ರಿಡ್ ಎಲ್ಲ 24 ಇದೆ ಅಂತಂದೇಳಿ ಏನಾದ್ರು ಕೇಳಿದ್ರೆ ಏನಂತ ಬರಿತಾ ಇದ್ರಿ, ದಟ್ ಈಸ್ ಯಾವುದು, ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಬರಿತಾ ಇದ್ರಿ, ಕಂಪ್ಲೀಟ್ ಡಾಮಿನೆನ್ಸ್. ಅದೇ 12 ಅಂತ ಕೊಟ್ಟಿದ್ರೆ ರಿಸೆಸಿವ್ ಅಂತ ಬರಿತಾ ಇದ್ರಿ. ಸೊ ಮಲ್ಟಿಪಲ್ ಗೆ ಇಲ್ಲಿ ಕೊಡ್ಲಿಕ್ಕೆ ಬರೋಲ್ಲ, ಯಾಕಂದ್ರೆ ಕ್ವೆಶನ್ ಅಲ್ಲಿನೇ ಚೇಂಜ್ ಮಾಡ್ಬೇಕಾಗುತ್ತೆ. ಸೊ ದಟ್ ಈಸ್ ಯಾವುದು ಕರೆಕ್ಟ್ ಆಪ್ಷನ್ ಯಾವ್ದಾಗುತ್ತೆ, ಆಪ್ಷನ್ 2 ಇಸ್ ದ ಕರೆಕ್ಟ್ ಆಪ್ಷನ್. ಇನ್ಕಂಪ್ಲೀಟ್. ನೆಕ್ಸ್ಟ್, yellow color of seed and round shape of seed are dominant over green color of seed and wrinkled shape of seed. ನೋಡಿ, ಡೈಹೈಬ್ರಿಡ್ ಕ್ರಾಸ್ ಮೇಲೆ ಕ್ವೆಶನ್ಸ್ ಬಹಳ ಸರಿ ಕೇಳ್ತಾರೆ, ನೀವು ನೋಡ್ಕೊಳ್ಳಿ ಈ ತರ ಮಾಡಲ್ಸ್ ಕ್ವೆಶನ್. What will be the proportion of plants producing yellow colored wrinkled seeds in the cross, capital Y small y capital R smaller and capital Y small I capital R smaller. So ಇದು ಏನು ಡೈಹೈಬ್ರಿಡ್ ಕ್ರಾಸ್ ಮೇಲೆ ಕೇಳಿರೋಂತ ಕ್ವೆಶನ್. ಸೊ ಅವ್ರು ನಮಗೆ ಏನ್ ಕೇಳ್ತಿದ್ದಾರೆ, ವಾಟ್ ವಿಲ್ ಬಿ ದ ಪ್ರೊಪೋರ್ಷನ್ ಆಫ್ ಪ್ಲಾಂಟ್ಸ್ ಪ್ರೊಡ್ಯೂಸಿಂಗ್ ಯೆಲ್ಲೋ ಕಲರ್ wrinkled seeds. ಯೆಲ್ಲೋ ಮತ್ತೆ ವ್ರಿಂಕಲ್ ಇನ ಪ್ರೊಪೋರ್ಷನ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ ಗೊತ್ತಿದೆ, ಡೈಹೈಬ್ರಿಡ್ ಕ್ರಾಸ್ ಇಂದ ಕೊನೆಗೆ ಬರುವಂತಹ F2 ಅಲ್ಲಿ ಬರುವಂತಹ ಪ್ಲಾಂಟ್ಸ್ ನಂಬರ್ ಎಷ್ಟಾಗುತ್ತೆ, 16 ಅಲ್ವಾ. ಸೊ 16 ಇರುತ್ತೆ. ಈ 16 ಅಲ್ಲಿ ಯೆಲ್ಲೋ wrinkled ಎಷ್ಟು ಅಂತ ಕೇಳಿದ್ದಾರೆ. ಸೊ ವಾಟ್ ಇಸ್ ದ ಫಿನೋಟಿಪಿಕ್ ರೇಷಿಯೋ ಹಿಯರ್, 9:3:3:1. 9 ಅಂತ ಅಂದ್ರೆ ಏನು, ದಿಸ್ ಇಸ್ ರೌಂಡ್ ಎಲ್ಲೋ. 9 ಯಾವುದು, ರೌಂಡ್ ಎಲ್ಲೋ. 1 ಯಾವುದು, wrinkle ಗ್ರೀನ್. ಮತ್ತೆ ಇನ್ನು 3 ಯಾವುದು, ಯೆಲ್ಲೋ ಗ್ರೀನ್
ಮತ್ತೆ ಇನ್ನೊಂದು ಯಾವುದು wrinkle yellow. ಸೊ ಇವೆರಡು ಏನಾಯ್ತು recombinant types. ಇದೆರಡು ಏನಾಯ್ತು parental types. ಸೊ ಅವ್ರು ನಮಗೆ ಕೇಳಿರೋದು ಯಾವುದು yellow colored wrinkled. yellow wrinkle ಅಂದ್ರೆ ಇದು. ಸೊ ಎಷ್ಟಿದೆ 3 out of how many 16. So what is the answer 3/16. ಏನೋ ಫ್ರಾಕ್ಷನಲ್ ಕ್ವಶನ್ ಕೇಳ್ಬಿಟ್ಟಿದ್ದಾರೆ ಅಂತ ಹೇಳಿ ನೀವು ಅಲ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಈಸಿ ಆಗುತ್ತೆ. ಜಸ್ಟ್ ಕ್ವಶನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನೀವು ಡಾಟಾ ಒಂದ್ ಕಡೆ ಬರ್ಕೊಂತಿರಲ್ಲ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್, in F2 generation of Mendel's dihybrid cross, among wrinkle seeds yellow and green are in the ratio. ನೋಡಿ ಮತ್ತೆ dihybrid cross ನ ಕ್ವೆಶನ್ ಕೇಳ್ತಾ ಇದ್ದಾರೆ. ಏನಂತಂದ್ರೆ F2 ಜನರೇಷನ್ ಅಲ್ಲಿ ಅದು ಡೈಹೈಬ್ರಿಡ್ ಕ್ರಾಸ್ ಇನ್ F2 ಜನರೇಷನ್ ಅಲ್ಲಿ wrinkle yellow ಮತ್ತೆ wrinkle green ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಈಗಿನ ಬರ್ಕೊಂಡ್ವಲ್ಲ ಏನದು 9:3:3:1 ಇದೆ. ಸೊ 9 ಯಾವುದು ರೌಂಡ್ ಯೆಲ್ಲೋ, ಇನ್ನು 3 ಯಾವುದು ಯೆಲ್ಲೋ ಗ್ರೀನ್, ಇನ್ನೊಂದು ಯಾವುದು wrinkle ಯೆಲ್ಲೋ, ಇನ್ನು ಯಾವುದು ಇನ್ನು ಮಿಕ್ಕಿರೋದು wrinkle green. ಸೊ ಇಲ್ಲಿ wrinkle yellow ಮತ್ತೆ wrinkle green ಇದು, wrinkle yellow ಇದು. ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್ 3:1. ಗೊತ್ತಾಗ್ತಿದೆಯಲ್ಲ, wrinkle yellow 3, wrinkle green ಎಷ್ಟಿದೆ 1. ಸೊ ಕರೆಕ್ಟ್ ಆಪ್ಷನ್ ಈಸ್ 3:1. ನೆಕ್ಸ್ಟ್ ನೆಕ್ಸ್ಟ್ ಬೇರೆ ಕ್ವಶನ್ ಕೇಳ್ಬೋದು. ಗೊತ್ತಾಗ್ತಿದೆಯಲ್ಲ, ರೌಂಡ್ ಎಲ್ಲೋ ಮತ್ತೆ ಗ್ರೀನ್ ಎಲ್ಲೋ ಎಷ್ಟಿದೆ, ಅಥವಾ ರೌಂಡ್ ಎಲ್ಲೋ ಮತ್ತೆ wrinkle green ಎಷ್ಟಿದೆ ಅಂತ ಕೇಳ್ತಾರೆ. ನೆಕ್ಸ್ಟ್, a pedigree chart is given below. Identify the trait responsible for this inheritance pattern. ನೋಡಿ ಎರಡು ಪೆಡಿಗ್ರಿ ಚಾರ್ಟ್ ಕೊಟ್ಟಿದ್ದಾರೆ NCERT ಅಲ್ಲಿ, ಇದೊಂದು ಮತ್ತೆ ಇನ್ನೊಂದು. ಅದ್ ಎರಡರ ಎಕ್ಸಾಂಪಲ್ಸ್ ಮತ್ತೆ ಅದು ಎರಡು ಯಾವ ಪೆಡಿಗ್ರಿ ಚಾರ್ಟ್ ಅಂತ ನೀವು ನೋಡ್ಕೋಬೇಕು. ಸೊ ಇದು ಏನು ನೋಡಿ, ನಿಮಗೆ ಇದು ಕೊಟ್ಟಿದ ತಕ್ಷಣ ನಿಮಗೆ ಏನಂತ ಗೊತ್ತಾಗಬೇಕು, ಆಟೋಸೋಮಲ್ ಡಾಮಿನೆಂಟ್. ಯಾಕೆ ಹೆಂಗ್ ಗೊತ್ತಾಯ್ತು ನೋಡಿದ ತಕ್ಷಣ? ಪೇರೆಂಟ್ಸ್ ಅಲ್ಲೂ ಇದೆ, ಆಫ್ ಸ್ಪ್ರಿಂಗ್ ಅಲ್ಲೂ ಬರ್ತಾ ಇದೆ. ಅಂದ್ರೆ ಸ್ಕಿಪ್ಪಿಂಗ್ ಆಫ್ ಜನರೇಷನ್ ಅಲ್ಲಿ ಇಲ್ಲ ನೋಡಿ. ಪೇರೆಂಟ್ಸ್ ಡಿಸೀಸ್ ಇದ್ರೆ ಆಫ್ ಸ್ಪ್ರಿಂಗ್ ಅಲ್ಲೂ ಡಿಸೀಸ್ ಇದೆ. ಸೊ ಪೇರೆಂಟ್ಸ್ ಅಲ್ಲಿ ಇದೆ ಮತ್ತೆ ಆಫ್ ಸ್ಪ್ರಿಂಗ್ ಅಲ್ಲಿ ಡಿಸೀಸ್ ಇದೆ. ಪೇರೆಂಟ್ಸ್ ಅಲ್ಲಿ ಇದೆ, ಆಫ್ ಸ್ಪ್ರಿಂಗ್ ಅಲ್ಲಿ ಇದೆ. ಪೇರೆಂಟ್ಸ್ ಅಲ್ಲಿ ಇದೆ, ಆಫ್ ಸ್ಪ್ರಿಂಗ್ ಅಲ್ಲಿ ಇದೆ. ಸೊ ಹಂಗಂದ್ರೆ ಏನಂತ ಇದು ಆಟೋಸೋಮಲ್ ಕಂಡೀಷನ್ ಅಂತ. ಮತ್ತೆ ಡಾಮಿನೆಂಟ್ ಅಂತಾನೆ ಹೆಂಗ್ ಹೇಳಿದ್ರಿ, ಹೆಂಗೆ ಅಂತ ಅಂದ್ರೆ ನೋಡಿ, ಏನು ಆಫ್ ಸ್ಪ್ರಿಂಗ್ ಅಲ್ಲಿ ಇಬ್ರಿಗೂನು ಅಂದ್ರೆ ಮೇಲ್ ಮತ್ತೆ ಫಿಮೇಲ್ ಆಫ್ ಸ್ಪ್ರಿಂಗ್ ಇಬ್ರಿಗೂನು ಡಿಸೀಸ್ ಬಂದಿದೆ. ಸೊ ಹಂಗಾಗಿ ಅಫೆಕ್ಟೆಡ್ ಇದ್ದಾರೆ, ಮೇಲ್ ಮತ್ತೆ ಫಿಮೇಲ್ ಇಬ್ರು ಅಫೆಕ್ಟೆಡ್ ಇದ್ದಾರೆ. ಸೊ ಹಂಗಾಗಿ ಏನಂತ ಹೇಳ್ಬೋದು, ಡಾಮಿನೆಂಟ್ ಅಂತ ಹೇಳ್ಬೋದು. ಒಂದು ಪೇರೆಂಟ್ಸ್ ಅಲ್ಲಿ ಇದ್ರೆ ಆಫ್ ಸ್ಪ್ರಿಂಗ್ಸ್ ಅಲ್ಲಿನೂ ಇರುತ್ತೆ ಅಂತಂದ್ರೆ ಆಟೋಸೋಮಲ್ ಅಂತ ಕಂಡುಹಿಡಿತೀರಾ. ಪೇರೆಂಟ್ಸ್ ಅಲ್ಲಿ ಇಲ್ಲ ಬಟ್ ಆಫ್ ಸ್ಪ್ರಿಂಗ್ಸ್ ಅಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಏನಂತ ಹೇಳ್ಬೋದು, ಎಕ್ಸ್ ಲಿಂಕ್ಡ್ ಅಂತ ಹೇಳ್ಬೋದು. ಓಕೆನಾ. ಮತ್ತೆ ಒಂದೇ ತರ ಐದರ್ ಮೇಲ್ ಐದರ್ ಫಿಮೇಲ್ ಆ ತರ ಬರ್ತಾ ಇದ್ರೆ ಅದನ್ನೇನಂತ ಹೇಳ್ಬೋದು, ರಿಸೆಸಿವ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನು ಡಾಮಿನೆಂಟ್ ಯಾಕೆ, ಸೊ ಬೋತ್ ಆರ್ ಈಕ್ವಲಿ ಅಫೆಕ್ಟೆಡ್. ಸರಿನಾ. ನೆಕ್ಸ್ಟ್, a disease which is caused due to recessive gene on the autosome is, autosome recessive ಯಾವ ಡಿಸೀಸ್ ಇದರಲ್ಲಿ ಯಾವುದು ಅಂತ ಕಂಡುಹಿಡಿಬೇಕು. ನೋಡಿ, ಫಿನೈಲ್ಕೆಟೋನ್ಯೂರಿಯಾ ಸಿಕಲ್ ಸೆಲ್ ಅನೆಮಿಯಾ ಇದು ಏನು ಆಟೋಸೋಮ್ ರಿಸೆಸಿವ್ ಆಗುತ್ತೆ. ಹಿಮೋಫಿಲಿಯಾ ಏನು ಎಕ್ಸ್ ಲಿಂಕ್ಡ್ ರಿಸೆಸಿವ್. ಮತ್ತೆ ಕಲರ್ ಬ್ಲೈಂಡ್ನೆಸ್ ಎಕ್ಸ್ ಲಿಂಕ್ಡ್ ರಿಸೆಸಿವ್. ಮಯೋಟೋನಿಕ್ ಡಿಸ್ಟ್ರೋಫಿ, ದಿಸ್ ಇಸ್ ಆಟೋಸೋಮಲ್ ಡಾಮಿನೆಂಟ್. ಸೊ ಆಟೋಸೋಮ್ನು ಇದೆ, ರಿಸೆಸಿವ್ನು ಇದೆ ಅಂತಂದ್ರೆ ಯಾವ್ದಾಗುತ್ತೆ, ಫಿನೈಲ್ಕೆಟೋನ್ಯೂರಿಯಾ ಅಂಡ್ ಸಿಕಲ್ ಸೆಲ್ ಅನೆಮಿಯಾ. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್, in ABO blood groups how many genotypes are found? ABO blood grouping ಅಲ್ಲಿ ಎಷ್ಟು genotypes ಇರುತ್ತೆ ಅಂತ ಕೇಳ್ತಾರೆ. ಎಷ್ಟು 6. ಹಾಗಾದ್ರೆ ಫಿನೋಟೈಪ್ ಎಷ್ಟಿರುತ್ತೆ ಹೇಳಿ. Pause and comment how many phenotypes are there. Will you name them? ಫಿನೋಟೈಪ್ಸ್ ಯಾವ್ದಿದೆ, ಅದು ಯಾವ್ದು ಅಂತ ಹೇಳ್ತೀರಾ? ಜಿನೋಟೈಪ್ಸ್ ಅಂತೂ ನಾನು ಇಲ್ಲಿ ಬರೀತೀನಿ ನೋಡಿ, AO, ನೆಕ್ಸ್ಟ್ BB,
ಬಿ ಓ, ಇನ್ನೊಂದು ಎ ಬಿ, ಇನ್ನೊಂದು ಓ ಓ. ಸೊ ಟೋಟಲ್ ಎಷ್ಟಾಯ್ತು? 6. ಸೊ ಕಂಪ್ಲೀಟ್ ಹೌ ಮೆನಿ ಆರ್ ದೇರ್? 6 ಜಿನೋಟೈಪ್ಸ್. ಫಿನೋಟೈಪ್ ಎಷ್ಟಿರುತ್ತೆ, ಯಾವ್ದ್ಯಾವ್ದು ಅಂತಂದೇಳಿ ಕಮೆಂಟ್ ಮಾಡಿ, ಸರಿನಾ? ಸೊ ಇಲ್ಲಿಗೆ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಲೆಸನ್ ಕೂಡ ಮುಗೀತು. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಡೂ ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ವಿಚ್ ಇಸ್ beside the subscription button, so it will, that is, YouTube will notify you whenever I'll upload new videos. So next, molecular basis of inheritance ನೋಡಿ. DNA was named as nuclein by, nuclein ಅಂತ ಯಾರು ನೇಮ್ ಮಾಡಿದ್ದು DNA ಗೆ? ದಟ್ ಈಸ್ ಫೆಡ್ರಿಕ್ ಮಿಸ್ಚರ್. ಯಾರು? ಫೆಡ್ರಿಕ್ ಮಿಸ್ಚರ್. ನೋಡಿ ಈ ಲೆಸನ್ ಅಲ್ಲಿ ಬಹಳ ಸರಿ ಏನು ಅಂತಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಫಾರ್ಮಲ್ ಆಗಿರ್ಬೋದು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ MCQ ಅಲ್ಲಿ ಸೈಂಟಿಸ್ಟ್ ನೇಮ್ಸ್ ಬಗ್ಗೆ ಕಂಪಲ್ಸರಿ ಕ್ವೆಶನ್ ಕೇಳ್ತಾರೆ. ಸೊ ಹಂಗಾಗಿ ಎಲ್ಲ ಒಂದ್ ಕಡೆ ನೀವು ಬರ್ದಿಟ್ಕೊಳ್ಳಿ. ಅಥವಾ ನಾನು ಇದ್ರಲ್ಲಿ ಪ್ಲೇ ಲಿಸ್ಟ್ ಮಾಡಿದ್ದೀನಿ, NCERT ಅಂತ ಪ್ಲೇ ಲಿಸ್ಟ್ ಇದೆ ಯಾವ್ದ್ರಲ್ಲಿ? ಯೂಟ್ಯೂಬ್ ಅಲ್ಲಿ. ಸೊ ಅದ್ರಲ್ಲಿ ನೀವು ಕ್ಲಿಕ್ ಮಾಡಿ ನಾನು ಎಲ್ಲ ಸೈಂಟಿಸ್ಟ್ ನ ಹಾಕಿರುವಂತಹ ಒಂದು ವಿಡಿಯೋ ಇದೆ, ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್, ಐಡೆಂಟಿಫೈ ದ ಗ್ರೂಪ್ ವಿಚ್ ಕಂಟೇನ್ಸ್ ಓನ್ಲಿ ಪಿರಮಿಡಲ್ಸ್. ಬರೇ ಪಿರಮಿಡಲ್ಸ್ ಯಾವ್ದಿದೆ ಅಂತ ಕಂಡುಹಿಡಿಬೇಕಂತೆ. ಎ ಮತ್ತೆ ಜಿ ಯಾವುದು? ಪ್ಯೂರಿನ್ಸ್ ಅಲ್ವಾ? ಸೊ ಎ ಮತ್ತೆ ಜಿ ಯಾವ್ದಿದೆ ಅದನ್ನ ನಾವು ಎಲಿಮಿನೇಟ್ ಮಾಡ್ತಾ ಬರೋಣ. ಅಡೆನಿನ್ ಇದನ್ನ? ಅಲ್ಲ, ಇದು ಯುರಾಸಿಲ್ ಸೈಟೋಸಿನ್. ಇಲ್ಲಿ ಅಡೆನಿನ್ ಮತ್ತೆ ಗ್ವಾನಿನ್ ಇಲ್ಲ, ಹಂಗಂದ್ರೆ ಇದೇ ಆನ್ಸರ್. ಗ್ವಾನಿನ್ ಇದೆ, ಸೊ ಹಂಗಾಗಿ ಇದು ಆನ್ಸರ್ ಅಲ್ಲ. ಅಡೆನಿನ್ ಗ್ವಾನಿನ್ ಎರಡೂ ಇದೆ, ಸೊ ಹಂಗಾಗಿ ಇದು ಆನ್ಸರ್ ಅಲ್ಲ. ಸೊ ಪ್ಯೂರಿನ್ಸ್ ಅಂದ್ರೆ ನೀವು ನೆನ್ಪಿಟ್ಕೊಳ್ಳಿ, ಸಾರಿ ಪಿರಮಿಡಲ್ಸ್ ಅಂದ್ರೆ ನೆನ್ಪಿಟ್ಕೊಳ್ಳಿ ಕಟ್ ಅಂತ. ಏನು ಕಟ್ ಅಂದ್ರೆ? ಸೈಟೋಸಿನ್, ಯುರಾಸಿಲ್, ಥೈಮಿನ್. ಇನ್ ಮಿಕ್ಕಿರೋದು AG ಇದೆಲ್ಲ, ಇದು ಪ್ಯೂರಿನ್. ಪ್ಯೂರಿನ್ ನೇಮ್ ಚಿಕ್ಕದಿದೆ, ಸೊ ಹಂಗಾಗಿ ಎರಡೇ ಇದೆ, ಹಿಂಗ್ ನೆನ್ಪಿಟ್ಕೋಬಹುದು. ಪಿರಮಿಡಿನ್ ನೇಮ್ ದೊಡ್ಡದಿದೆ, ಸೊ ಹಂಗಾಗಿ ಕಟ್. ದೊಡ್ಡದಿದೆ ನೇಮ್ ಅಂತ ಕಟ್ ಮಾಡೋದು. ಸೊ ದಟ್ ಇಸ್ ಕಟ್. ಕಟ್ ಅಂದ್ರೆ ಸೈಟೋಸಿನ್, ಯುರಾಸಿಲ್, ಥೈಮಿನ್. ನೆಕ್ಸ್ಟ್, ಇನ್ ದ DNA ಆಫ್ ಲ್ಯಾಂಬ್ಡಾ ಬ್ಯಾಕ್ಟೀರಿಯೋಫೇಜ್ ದೇರ್ ಆರ್. ನೋಡಿ, ಲ್ಯಾಂಬ್ಡಾ ಬ್ಯಾಕ್ಟೀರಿಯೋಫೇಜ್ ಅಲ್ಲಿ ಇರುವಂತಹ DNA ಎಷ್ಟು ಅಂತ ಕೇಳ್ತಾರೆ. ಲ್ಯಾಂಬ್ಡಾ ಬ್ಯಾಕ್ಟೀರಿಯೋಫೇಜ್ ಅಲ್ಲಿ ಎಷ್ಟಿರುತ್ತೆ? ಇಷ್ಟು ಬೇಸ್ ಪೇರ್ಸ್. ಓಕೆನಾ? 48,502 ಬೇಸ್ ಪೇರ್ಸ್. ಇಲ್ಲಿ ನೋಡಿ, ಇದು ಯಾವ್ದವ್ರದ್ದು ಹಂಗಂದ್ರೆ? ಇದು ಯಾವ್ದವ್ರದ್ದು? ಇದು ಯಾವ್ದವ್ರದ್ದು? ಇದಂತೂ ಗೊತ್ತಿದೆ, ದಟ್ ಈಸ್ ಹ್ಯೂಮನ್ಸ್. ಅದನ್ನು ಯಾವುದು? ಹ್ಯಾಪ್ಲಾಯ್ಡ್ ನಂಬರ್. ಮತ್ತೆ ಡಿಪ್ಲಾಯ್ಡ್ ನಂಬರ್ ಏನು? 6.6 × 10⁻⁹. ಇದು ಪವರ್ ಆಕ್ಚುಲಿ. ಓಕೆನಾ? ಸೊ ಇದು ಯಾವ್ದದ್ದು? ಇದು ಯಾವ್ದದ್ದು? ಸೊ ವಾಟ್ ಇಸ್ ದಿಸ್ 4.6 × 10⁻⁶ ಅಂದ್ರೆ? ದಿಸ್ ಇಸ್ ಅಬೌಟ್ E. coli. E. coli ಇದು. ನೋಡಿ, ನೀವು ಇಲ್ಲಿ ನೋಡ್ಬೇಕಾಗಿರೋದು ಇಂಥ ಕ್ವಶನ್ ಬಂದಾಗ ನೆಕ್ಸ್ಟ್ ಯಾವ ತರ ಕ್ವಶನ್ ಕೇಳ್ಬೋದು ಅಂತಂದ್ರೆ, ಬೇಸ್ ಪೇರ್ಸ್ ಇದೆ ಅಂತಂದ್ರೆ ಸಿಂಗಲ್ ಸ್ಟ್ಯಾಂಡರ್ಡ್ ಇದನ್ನ, ಡಬಲ್ ಸ್ಟ್ಯಾಂಡರ್ಡ್ ಇದನ್ನ ಅಂತ ನೀವು ಕಂಡುಹಿಡಿಬೇಕು. ಇಲ್ಲಿ ಯಾಕೆ ಬೇಸ್ ಪೇರ್ಸ್ ಅಂತ ಕೊಡ್ಲಿಲ್ಲ? ನೋಡಿ, ಈ 3 ಆಪ್ಷನ್ ಅಲ್ಲಿನೂ ಫಸ್ಟ್ ಆಪ್ಷನ್, ಥರ್ಡ್ ಆಪ್ಷನ್ ಮತ್ತೆ ಫೋರ್ತ್ ಆಪ್ಷನ್ ಅಲ್ಲಿ ಬೇಸ್ ಪೇರ್ಸ್ ಅಂತ ಇದೆ. ಬಟ್ ಸೆಕೆಂಡ್ ಆಪ್ಷನ್ ಅಲ್ಲಿ ಮಾತ್ರ ಏನಂತ ಇದೆ? 5386 ನ್ಯೂಕ್ಲಿಯೋಟೈಡ್ಸ್ ಅಂತ ಇದೆ. ಸೊ ನ್ಯೂಕ್ಲಿಯೋಟೈಡ್ಸ್ ಅಂತಂದ್ರೆ ಏನರ್ಥ ಇಲ್ಲಿ? ದಿಸ್ ಇಸ್ ಸಿಂಗಲ್ ಸ್ಟ್ಯಾಂಡರ್ಡ್. ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇದೆ ಅಲ್ಲ, ಅದನ್ನ ಕೌಂಟ್ ಮಾಡಿ ಅದರ ಲೆಂತ್ ಹೇಳ್ಬೋದು. ಬಟ್ ಬೇರೆದೆಲ್ಲ ಏನು? ಡಬಲ್ ಸ್ಟ್ಯಾಂಡರ್ಡ್. ಸೊ ಹಂಗಾಗಿ ಏನಂತ ಹೇಳ್ತಿರೋದು? ಬೇಸ್ ಪೇರ್ಸ್ ಅಂತ. ಸೊ ನ್ಯೂಕ್ಲಿಯೋಟೈಡ್ ಇದು ಫೇಜ್ ಇಂದು, ಫೇಜ್ ಬ್ಯಾಕ್ಟೀರಿಯೋಫೇಜ್, ಲ್ಯಾಂಬ್ಡಾ ಫೇಜ್ ಇದೆಯಲ್ಲ ಅದರದ್ದು. ಸೊ ಯಾವ್ದಿದು? ನ್ಯೂಕ್ಲಿಯೋಟೈಡ್ಸ್ ಇತ್ತು ಅಂದ್ರೆ ಏನಂತ ಅರ್ಥ? ದಟ್ ಈಸ್ ಸಿಂಗಲ್ ಸ್ಟ್ಯಾಂಡರ್ಡ್. ಇನ್ ಮಿಕ್ಕಿದ್ದು ಇದೆಲ್ಲ ಏನು? ದಟ್ ಈಸ್ ದೇ ಆರ್ ಡಬಲ್ ಸ್ಟ್ಯಾಂಡರ್ಡ್. ನಿಮಗೆ ಆ ತರ ಕ್ವಶನ್ ಕೂಡ ಕೇಳ್ತಾರೆ. Which is the correct sequence of Hershey-Chase experiment? Hershey-Chase experiment ಗೊತ್ತಿದೆ ಅಲ್ಲ, that is unequivocal proof to, that is ಏನು ಏನಕ್ಕೆ proof? DNA is genetic material ಅಂತ ಹೇಳಿ proof ಕೊಟ್ಟಿದ್ದು ಯಾವ್ದ್ರಿಂದ ಅಂದ್ರೆ Hershey-Chase experiment ಇಂದ. ಸೊ ಅದರ ಸೀಕ್ವೆನ್ಸ್ ಯಾವ್ದು ಅಂತ ಕೇಳಿದರೆ, ಸೊ ಕರೆಕ್ಟ್ ಆಪ್ಷನ್ ಇಸ್ ಥರ್ಡ್. ಫಸ್ಟ್ ಇನ್ಫೆಕ್ಟ್ ಮಾಡಿದ್ಮೇಲೆ ಬ್ಲೆಂಡಿಂಗ್ ಮಾಡೋದು, ಅದಾದ್ಮೇಲೆ ಸೆಂಟ್ರಿಫಿಕೇಶನ್ ಪ್ರೊಸೆಸ್ ಮಾಡಿಬಿಟ್ಟು ಕಂಡುಹಿಡಿಯೋದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಯೂಸ್ ಮಾಡಿಕೊಂಡು. ಸೊ ಅದು ಎಕ್ಸ್ಪೆರಿಮೆಂಟ್ ಇದಲ್ಲ ಅದು. ನೆಕ್ಸ್ಟ್, RNA ಇಸ್ ಫೌಂಡ್ ಎಲ್ಲಿರುತ್ತೆ? ಸೈಟೋಪ್ಲಾಸಮ್ ಅಲ್ಲಿ ಅಷ್ಟೇ ಇರುತ್ತಾ RNA? ಅಲ್ಲ, ಓನ್ಲಿ ನ್ಯೂಕ್ಲಿಯೋಪ್ಲಾಸಮ್ ಅಲ್ಲಿ ಅಷ್ಟೇ ಇರುತ್ತೆ. ನ್ಯೂಕ್ಲಿಯೋಪ್ಲಾಸಮ್ ಅಂತಂದ್ರೆ ಏನು? ನ್ಯೂಕ್ಲಿಯಸ್ ಒಳಗಡೆ ಇರುವಂತಹ ಸೈಟೋಪ್ಲಾಸಮಿಗೆ ಏನಂತ ಕರಿತೀವಿ? ನ್ಯೂಕ್ಲಿಯೋಪ್ಲಾಸಮ್. ನೆಕ್ಸ್ಟ್,
Both in cytoplasm and nucleoplasm, this is correct. Only in chromosome, this is wrong. So what is the correct option? Third option. RNA ಎಲ್ಲೆಲ್ಲಿರುತ್ತೆ? Cytoplasm ಅಲ್ಲೂ ಇರುತ್ತೆ ಮತ್ತೆ nucleoplasm ಅಲ್ಲಿನೂ ಕೂಡ ಇರುತ್ತೆ. Next. The enzyme that is primarily responsible for the hydrolysis of lactose into glucose and galactose in E. coli is. So ಇದು ನಾನು ಇಲ್ಲಿ ಇಟಲೈಸ್ ಮಾಡಿಲ್ಲ, ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇನ್ನು ಹೈಡ್ರೋಲಿಸಿಸ್ ಆಫ್ ಲ್ಯಾಕ್ಟೋಸ್ ಬ್ರೇಕ್ ಆಗ್ಬಿಟ್ಟು ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಆಗುತ್ತಲ್ಲ, ಈ ಪ್ರೊಸೆಸ್ಗೆ ಬೇಕಾಗುವಂತ ಯಾವುದು ಎನ್ಸೈಮ್ ಯಾವುದು ಅಂತ ಕೇಳ್ತಾರೆ. ಯಾವುದು ಎನ್ಸೈಮ್ ಬೇಕು? ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್ ಬೇಕು. ಹಂಗಂದ್ರೆ ಪರ್ಮಿಯೇಸಿನ ಫಂಕ್ಷನ್ ಏನು ಅಂತ ಹೇಳಿ. ವಾಟ್ ಇಸ್ ದ ಫಂಕ್ಷನ್ ಆಫ್ ಪರ್ಮಿಯೇಸ್? ಪಾಸ್ ಅಂಡ್ ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್. ಪ್ರಿಪೇರ್ ಆಗಿದ್ರೆ ಆನ್ಸರ್ ಮಾಡಿ, ಪ್ರಿಪೇರ್ ಆಗಿಲ್ಲ ಅಂತ ಅಂದ್ರೆ ನೀವು ನನ್ನ ಕ್ವಶನ್ಸ್ ಕೇಳ್ತೀನಲ್ಲ ಅದನ್ನ ನೀವು ಒಂದ್ ಕಡೆ ಬರ್ಕೊಂಡ್ಬಿಟ್ಟು ಆಮೇಲೆ ನೋಡಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಎ. DNA is chemically and structurally more stable than RNA. That is correct. ಹೌದು. DNA is the genetic material in majority of the angiosperms. ಆರ್ಗಾನಿಸಮ್ಸ್. ಸೊ ಆರ್ಗಾನಿಸಮ್ಸ್ ಅಲ್ಲಿ ಏನು DNA ನೇ ಜೆನೆಟಿಕ್ ಮೆಟೀರಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಇದೇ ರೀಸನ್. ಯಾಕೆಂದ್ರೆ ದಟ್ ಈಸ್ ಮೋರ್ ಸ್ಟೇಬಲ್ ದಾನ್ RNA. ಸೊ RNA ಏನಾದ್ರು ಸ್ಟೇಬಲ್ ಇದ್ದಿದ್ರೆ ಅದೇ ಜೆನೆಟಿಕ್ ಮೆಟೀರಿಯಲ್ ಆಗ್ತಾ ಇತ್ತು. ಬಟ್ ಮೆಜಾರಿಟಿ ಆರ್ಗಾನಿಸಮ್ಸ್ ಅಲ್ಲಿ ಯಾವ್ದಿದೆ ಜೆನೆಟಿಕ್ ಮೆಟೀರಿಯಲ್? DNA ಇದೆ. ಯಾಕಂದ್ರೆ ದಟ್ ಈಸ್ ಮೋರ್ ಸ್ಟೇಬಲ್. So the reason is correct and both statement are also correct. So first option is correct. In double-stranded DNA, which has 15% of adenine, there will be. ನೋಡಿ, ಇದು very important model. ಇದೇ ಮಾಡೆಲಿನ ಕ್ವೆಶನ್ಸ್ ನಿಮಗೆ ಬೇರೆ ಬೇರೆ ನಂಬರ್, ಬೇರೆ ಬೇರೆ ನೈಟ್ರೋಜನ್ ಬೇಸಿನ ಕ್ವೆಶನ್ಸ್ ಕೇಳ್ತಾರೆ. ಮಾಡೆಲ್ ಪೇಪರ್ ಅಲ್ಲಿನೂ ಕೂಡ ಈ ತರ ಕ್ವೆಶನ್ ಕೇಳಿದ್ದಾರೆ. ಸೊ ಕೇಳಿಸ್ಕೊಳ್ಳಿ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ. ಅಡಿನೈನ್ ಕೊಟ್ರೆ ದಟ್ ಈಸ್ ಈಕ್ವಲ್ ಟು ಥೈಮಿನ್. ಗುವಾನಿನ್ ಕೊಟ್ರೆ that is equal to cytosine. So adenine 15% ಇದೆ ಅಂತ ಅಂದ್ರೆ ಥೈಮಿನ್ ಕೂಡ ಎಷ್ಟಿರುತ್ತೆ? 15. ನೆಕ್ಸ್ಟ್ ಇದೆರಡು 15 ಆಯ್ತು. ಇದೆರಡು 15 ಇದೆ ಅಂತ ಅಂದ್ರೆ ಎಷ್ಟು? 30 ಇದೆ. ಸೊ 100 ಅಲ್ಲಿ ಇನ್ನು ಮಿಕ್ಕಿರೋ ಪರ್ಸೆಂಟೇಜ್ ಎಷ್ಟು? ಇನ್ನು ಮಿಕ್ಕಿದ ಎಷ್ಟಿರ್ಬೇಕು? ಹಂಗಂದ್ರೆ 70 ಇರಬೇಕು. ಎರಡೂ ಸೇರಿ 70 ಇರಬೇಕು ಅಂದ್ರೆ ಒಂದೊಂದು ಎಷ್ಟಿರುತ್ತೆ? ಈಕ್ವಲ್ ಇರುತ್ತಲ್ವಾ. ಸೊ ಒಂದೊಂದು ಎಷ್ಟಿರಬೇಕು? 35. ಸೊ ಅವ್ರು ನಮಗೆ ಆಪ್ಷನ್ಸ್ ಅಲ್ಲಿ ಯಾವ್ದನ್ನ ಕೇಳ್ತಾ ಇದಾರೆ? ಸೈಟೋಸಿನ್ ಕೇಳ್ತಾ ಇದಾರೆ ಎಲ್ಲಾದ್ರಲ್ಲಿನೂ. ನೋಡಿ, ಅಡಿನೈನ್ 15 ಇದ್ರೆ ಸೈಟೋಸಿನ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಸೈಟೋಸಿನ್ ಎಷ್ಟಾಯ್ತು? 35. ಸೊ ಆಪ್ಷನ್ ಸೆಕೆಂಡ್ ಇಸ್ ಕರೆಕ್ಟ್. ಸೊ ಇದೇ ತರ ನಂಬರ್ ಚೇಂಜ್ ಇರುತ್ತೆ ಮತ್ತೆ ನೈಟ್ರೋಜನ್ ಬೇಸ್ ಕೂಡ ಚೇಂಜ್ ಕೇಳ್ತಾರೆ. ನಂಬರ್ ಚೇಂಜ್ ಇರುತ್ತೆ ಮತ್ತೆ ನೈಟ್ರೋಜನ್ ಬೇಸ್ ಕೂಡ ಚೇಂಜ್ ಕೇಳ್ತಾರೆ. ಸೊ ಆ ತರ ಕ್ವೆಶನ್ಸ್ ನಿಮಗೆ ಬರ್ತದೆ, ನೋಡ್ಕೊಳ್ಳಿ ಈ ತರ ಮಾಡಲ್ ಕ್ವೆಶನ್. ನೆಕ್ಸ್ಟ್, ದ ಫಸ್ಟ್ ಇವೆಂಟ್ ಇನ್ ಟ್ರಾನ್ಸ್ಲೇಷನ್ ಈಸ್. ಟ್ರಾನ್ಸ್ಲೇಷನ್ ಅಲ್ಲಿ ಫಸ್ಟ್ ಸ್ಟೆಪ್ ಏನಾಗುತ್ತೆ? ದಟ್ ಈಸ್ ಬೈಂಡಿಂಗ್ ಆಫ್ mRNA ವಿತ್ ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೈಮ್. ಸೊ ದಿಸ್ ಇಸ್ ದ ಕರೆಕ್ಟ್. mRNA ಇತ್ತು ಅಂದ್ರೆ ಅದರಲ್ಲಿ ಫಸ್ಟ್ ಬಂದು ಏನ್ ಕೂತ್ಕೊಡುತ್ತೆ? ಸ್ಮಾಲರ್ ಸಬ್ ಯೂನಿಟ್. ಆಮೇಲೆ ಲಾರ್ಜರ್ ಸಬ್ ಯೂನಿಟ್ ಬರೋದು. ಗೊತ್ತಾಗ್ತಿದೆಯಲ್ಲ? ಸೊ ಫಸ್ಟ್ ಯಾವ್ದು ಬರುತ್ತೆ? ಸ್ಮಾಲರ್ ಸಬ್ ಯೂನಿಟ್. Next, in transcription unit, promoter is located towards. So transcription unit ಅಂದ್ರೆ ಒಂದು ಟೆಂಪ್ಲೇಟ್ ಸ್ಟ್ರಾಂಡ್ ಇರುತ್ತೆ, ಇನ್ನೊಂದು ಕೋಡಿಂಗ್ ಸ್ಟ್ರಾಂಡ್ ಇರುತ್ತೆ. ಸೊ ಇಲ್ಲಿ ಪ್ರೊಮೋಟರ್ ಯಾವ ಕಡೆ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ 3 5 5 3. ಸೊ ದಿಸ್ ಇಸ್ ಪ್ರೊಮೋಟರ್. ಇದು ಟೆಂಪ್ಲೇಟ್ ಸ್ಟ್ರಾಂಡ್, ಇದು ಕೋಡಿಂಗ್ ಸ್ಟ್ರಾಂಡ್. ನೋಡಿ, ಇನ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಪ್ರೊಮೋಟರ್ ಇಸ್ ಲೊಕೇಟೆಡ್ ಟುವರ್ಡ್ಸ್. ಪ್ರೊಮೋಟರ್ ಯಾವ ಕಡೆ ಇರುತ್ತೆ? 5' ಎಂಡ್. ಪ್ರೊಮೋಟರ್ ಇಸ್ 5' ಎಂಡ್ ಅಕಾರ್ಡಿಂಗ್ ಟು ವಾಟ್? ಕೋಡಿಂಗ್ ಸ್ಟ್ರಾಂಡ್. ನಾವ್ ಯಾವಾಗ್ಲೂ ಇದರಲ್ಲಿ ಏನೇ ನಾವು ಲೊಕೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಟೆಂಪ್ಲೇಟ್ ಸ್ಟ್ರಾಂಡ್ ಅಲ್ಲಿ ಯಾವ್ದಾದ್ರು ಪೊಸಿಷನ್ ಹೇಳ್ತಾ ಇದೀವಿ ಅಂದ್ರೆ ಅದ ಯಾವ್ದ್ರ ಬೇಸಿಸ್ ಮೇಲೆ ಹೇಳ್ಬೇಕು? ನಾವು ಕೋಡಿಂಗ್ ಸ್ಟ್ರಾಂಡಿನ ಬೇಸಿಸ್ ಮೇಲೆ ಹೇಳ್ಬೇಕು. ಟೆಂಪ್ಲೇಟ್ ಸ್ಟ್ರಾಂಡ್ ಬೇಸಿಸ್ ಮೇಲೆ ಹೇಳ್ಬಾರ್ದು. ಪ್ರೊಮೋಟರ್ 3' ಎಂಡಿಗೆ ಇದೆ ಅಂತಂದೇಳಿ ಟೆಂಪ್ಲೇಟ್ ಸ್ಟ್ರಾಂಡ್ ನೋಡ್ಬಿಟ್ಟು ಹೇಳಿದ್ರೆ ದಟ್ ಈಸ್ ರಾಂಗ್. ಸೊ ಯಾವಾಗ್ಲೂ ಆನ್ ದ ಬೇಸಿಸ್ ಆಫ್ ಕೋಡಿಂಗ್ ಸ್ಟ್ರಾಂಡ್ ವಿ ನೀಡ್ ಟು ಡಿನೋಟ್ ಆಲ್ ದಿಸ್. ಓಕೆನಾ? ಸೊ ದಟ್ಸ್ ವೈ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್? 5' ಎಂಡ್ ಆಫ್ ಕೋಡಿಂಗ್ ಸ್ಟ್ರಾಂಡ್. 5' end of coding strand.
3' ಎಂಡ್ ಕೋಡಿಂಗ್ ಸ್ಟ್ರಾಂಡ್ ಅಲ್ಲಿ ಯಾವ್ದಿರುತ್ತೆ ಟರ್ಮಿನೇಟರ್ ಇರುತ್ತೆ ಸೊ ಆಗಿ ಆಗೋದಿಲ್ಲ 5' ಎಂಡ್ ಆಫ್ ದ ಸ್ಟ್ರಕ್ಚರಲ್ ಜೀನ್ ನೋಡಿ ಸ್ಟ್ರಕ್ಚರಲ್ ಜೀನ್ ಅಂದ್ರೆ ಇಲ್ಲಿರುತ್ತೆ ಮಧ್ಯಕ್ಕೆ ಓಕೆನಾ ಸೊ ಅದರ ಬೇಸಿಸ್ ಮೇಲೆ ನಾವು 3' 5' ಅಂತ ಹೇಳ್ತಾ ಇಲ್ಲ ಸೊ ದಟ್ಸ್ ವೈ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ನೆಕ್ಸ್ಟ್ evolution lesson S.L. Miller took a mixture of dash in the spark discharge apparatus for his experiment. So Miller experiment in a question ಕೇಳ್ತಾರೆ ಏನೇನು ತಗೊಂಡಿದ್ರು so that is this one methane H2 ammonia NH3 ಮತ್ತೆ ಇನ್ನೊಂದಿದೆ ಯಾವುದು water so ಇದಿಷ್ಟು ಕಾಂಬಿನೇಷನ್ ತಗೊಂಡಿದ್ದು ಹೌದಾ so correct answer is which one fourth option next paleontological evidences of evolution refer to the ನೋಡಿ paleontological evolution ಅಂತಂದ್ರೆ ಏನದು that is fossils right next thorns of bougainvillea and tendrils of cucurbita are ನೋಡಿ thorns bougainvillea ನ thorns ಮತ್ತೆ tendrils of cucurbita ಯಾವುದಕ್ಕೆ ಎಕ್ಸಾಂಪಲ್ ಅಂತ ಕೇಳ್ತಾರೆ ನೋಡಿ ಇದರ ಥಾರ್ನ್ಸ್ ಮತ್ತೆ ಟೆಂಡ್ರಿಲ್ಸ್ ಏನಿದೆ ಇದರ ಫಂಕ್ಷನ್ ಚೇಂಜ್ ಇದೆ ಬಟ್ ಒರಿಜಿನ್ ಸೇಮ್ ಇದೆ ಸೊ ಫಂಕ್ಷನ್ ಚೇಂಜ್ ಒರಿಜಿನ್ ಸೇಮ್ ಅಂತಂದ್ರೆ ಏನರ್ಥ ದಟ್ ಈಸ್ ಹೋಮೋಲೋಗಸ್ ಸ್ಟ್ರಕ್ಚರ್ ಅಂತ ಅರ್ಥ ಇದರ ಒರಿಜಿನ್ ಏನು ದಟ್ ಈಸ್ ಲ್ಯಾಟ್ರಲ್ ಬಡ್ ಸ್ಟೆಮಿನ ಲ್ಯಾಟ್ರಲ್ ಬಡ್ ಕೆಲವೊಂದ್ ಕಡೆ ಥಾರ್ನ್ ಆಗುತ್ತೆ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಇದೆ ಏನಾಗುತ್ತೆ ಟೆಂಡ್ರಿಲ್ ಆಗುತ್ತೆ ರೈಟ್ ಸೊ ಒಂದು ಡಿಫೆನ್ಸಿಗೆ ಇನ್ನೊಂದು ಕ್ಲೈಂಬಿಂಗಿಗೆ ಯೂಸ್ ಆಗುತ್ತೆ ಸೊ ಫಂಕ್ಷನ್ ಚೇಂಜ್ ಇದೆ ಬಟ್ ಒರಿಜಿನ್ ಸೇಮ್ ಇದೆ ಸೊ ಇಂಥದಕ್ಕೆ ಏನಂತ ಕರಿತೀವಿ ಹೋಮೋಲಾಗಸ್ ಸ್ಟ್ರಕ್ಚರ್ಸ್ ನೆಕ್ಸ್ಟ್ herbicide and pesticide resistance in many varieties of animals is an example for ನೋಡಿ herbicides ಮತ್ತೆ pesticides ಯಾವುದಕ್ಕೆ ಎಕ್ಸಾಂಪಲ್ ಅಂತ ಕೇಳ್ತಾರೆ pesticide resistance herbicide ಮತ್ತೆ pesticide ಹಾಕಿ ಆ ಪೆಸ್ಟಿಗೆ ಮತ್ತೆ ಹರ್ಬ್ಸ್ಗೆ ಏನಾಗಿದೆ ಅಂತ ಅಂದ್ರೆ ಸೊ ಹರ್ಬ್ಸ್ಗೆ ಅಟ್ಯಾಕ್ ಮಾಡುವಂತ ಏನು ಪ್ಯಾಥೋಜನ್ಸ್ಗೆ ಏನ್ ಬಂದಿದೆ ಅಂತಂದ್ರೆ ರೆಸಿಸ್ಟೆನ್ಸ್ ಪವರ್ ಬಂದ್ಬಿಟ್ಟಿದೆ ಸೊ ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ತಾರೆ ದಟ್ ಈಸ್ ಎವಲ್ಯೂಷನ್ ಬೈ ನ್ಯಾಚುರಲ್ ಸೆಲೆಕ್ಷನ್ ಯಾವುದು ನ್ಯಾಚುರಲ್ ಸೆಲೆಕ್ಷನ್ ಸೊ ಇವಾಗ ನೋಡ್ತಿರ್ಬೋದು ನಿಮಗೆ ಎಕ್ಸಾಂಪಲ್ ಇನ್ನೊಂದು ಏನು ಅಂತಂದ್ರೆ ಮಸ್ಕಿಟೋಸ್ ಎಷ್ಟು ಕಾಯಿಲ್ ಹಾಕಿದ್ರು ಹೋಗೋದೇ ಇಲ್ಲ ದಷ್ಟ ಪುಷ್ಟವಾಗಿ ನೆಕ್ಸ್ಟ್ ಇನ್ನು ಮತ್ತೆ ಅಟ್ಯಾಕ್ ಮಾಡುತ್ತೆ ಸೊ ದಟ್ ಈಸ್ ಅಂದ್ರೆ ಏನು ಇಟ್ ಗಾಟ್ ರೆಸಿಸ್ಟೆನ್ಸ್ ಓವರ್ ಪೀರಿಯಡ್ ಅದನ್ನೇ ಯೂಸ್ ಮಾಡ್ತಾ ಏನಾಗುತ್ತೆ ಅದಕ್ಕೆ ಕೂಡ ರೆಸಿಸ್ಟೆನ್ಸ್ ಬಂದಿರುತ್ತೆ ಸೊ ದಿಸ್ ಇಸ್ ಎಕ್ಸಾಂಪಲ್ ಆಫ್ ವಾಟ್ ನ್ಯಾಚುರಲ್ ಸೆಲೆಕ್ಷನ್ ನೆಕ್ಸ್ಟ್ saltation is origin of life by chemical evolution, single step large mutation, formation of new species by natural selection, survival of the fittest. So ಇದಕ್ಕೆ ಆನ್ಸರ್ ಯಾವುದು ಕರೆಕ್ಟ್ ಆಗಿ saltation ಅಂತ process ಅಂದ್ರೆ ಏನರ್ಥ ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ಅಂದ್ರೆ ಮುಂಚೆ ಡಾರ್ವಿನ್ ಏನ್ ಹೇಳ್ತಾ ಇದ್ರು ಅಂದ್ರೆ ಗ್ರಾಜುವಲ್ ಆಗಿ ಮ್ಯೂಟೇಷನ್ ಆಗ್ತಾ ಎವಲ್ಯೂಷನ್ ಆಗಿರೋದು ಅಂತ ಹೇಳಿದ್ರು ಬಟ್ ಆಮೇಲೆ ಯಾರು ಹ್ಯೂಗೋ ಡಿವ್ರೆಸ್ ಅವ್ರು ಏನಂತ ಹೇಳಿದ್ರು ಸೈಂಟಿಸ್ಟ್ ಅಂದ್ರೆ ಸಿಂಗಲ್ ಸ್ಟೆಪ್ ಅಲ್ಲೇನೆ ಅಂದ್ರೆ ಜಾಸ್ತಿ ಲಾರ್ಜ್ ಅಮೌಂಟ್ ಅಲ್ಲಿ ಮ್ಯೂಟೇಷನ್ ಆಗಿರೋದ್ರಿಂದ ಇಷ್ಟು ಜಾಸ್ತಿ ನಾವು ಎವಲ್ಯೂಷನ್ ಅಲ್ಲಿ ಚೇಂಜಸ್ ನೋಡ್ತಾ ಬಂದಿರೋದು ಅಂತ ಹೇಳಿರೋದು ಬಟ್ ಡಾರ್ವಿನ್ ಅವಾಗ ಏನ್ ಹೇಳ್ತಾ ಇದ್ರು ಸ್ವಲ್ಪನೇ ಗ್ರಾಜುವಲ್ ಆಗಿ ಚೇಂಜ್ ಆಗ್ತಾ ಮ್ಯೂಟೇಷನ್ ಅಲ್ಲಿ ಆಗಿತ್ತು ಅಂತ ಹೇಳ್ತಾ ಇದ್ರು ಎವಲ್ಯೂಷನ್ ಅಲ್ಲಿ ಸೊ ಸಾಲ್ಟೇಷನ್ ಅಂತ ಅಂದ್ರೆ ಏನು ಇದು ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ನೆಕ್ಸ್ಟ್ ಹಾರ್ಡಿ-ವಿನ್ಬರ್ಗ್ ಈಕ್ವಿಲಿಬ್ರಿಯಂ ಈಸ್ ಡಿಸ್ಟರ್ಬ್ಡ್ ಬೈ ಈಕ್ವಿಲಿಬ್ರಿಯಂ ಯಾವಾಗ ಡಿಸ್ಟರ್ಬ್ ಆಗುತ್ತೆ ದಟ್ ಈಸ್ ಜೀನ್ ಮೈಗ್ರೇಷನ್ ಜೆನೆಟಿಕ್ ಡ್ರಿಫ್ಟ್ ಮ್ಯೂಟೇಷನ್ ಜೆನೆಟಿಕ್ ರೀಕಾಂಬಿನೇಷನ್ ಆದ್ರೂ ನ್ಯಾಚುರಲ್ ಸೆಲೆಕ್ಷನ್ ಆದ್ರೂ ಏನಾಗುತ್ತೆ ಈಕ್ವಿಲಿಬ್ರಿಯಂ ಡಿಸ್ಟರ್ಬ್ ಆಗುತ್ತೆ ಸರಿನಾ ಪ್ಯಾನ್ಸ್ಪರ್ಮಿಯಾ ಅಲ್ಲ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲ ಕನ್ವರ್ಜೆಂಟ್ ಇದೆಲ್ಲ ಏನಾಗುತ್ತೆ ಅಂದ್ರೆ ಇಲ್ಲಿ ಜೆನೆಟಿಕಲಿ ಏನು ಚೇಂಜಸ್ ಆಗೋದಿಲ್ಲ ಸೊ ಜೀನ್ಸ್ ಅಲ್ಲಿ ಯಾವಾಗ ಚೇಂಜ್ ಆಗುತ್ತೋ ಅವಾಗ ಹಾರ್ಡಿ-ವಿನ್ಬರ್ಗ್ ಈಕ್ವಿಲಿಬ್ರಿಯಂ ಅಲ್ಲಿನೂ ಕೂಡ ಚೇಂಜಸ್ ನಾವು ನೋಡ್ತೀವಿ ಸರಿನಾ ಸೊ ಕರೆಕ್ಟ್ ಆಪ್ಷನ್ ಯಾವುದು first option. Next, the brain capacity of Homo habilis. So here also I have not italicized Homo habilis, underline them separately. ಬರಿಬೇಕಾದ್ರೆ ಆ ತರ ಬರೀತೀರಾ ಆನ್ಸರ್ಸ್ ಅಲ್ಲಿ ಓಕೆನಾ ಸೊ ಹೋಮೋ ಹ್ಯಾಬಿಲಿಸ್ ಇನ ಬ್ರೈನ್ ಕೆಪಾಸಿಟಿ ಎಷ್ಟು 650 to 800 cc ಸೊ ಇದು ನೀವು ನೋಡ್ಕೊಳ್ಳಿ ಹ್ಯೂಮನ್ ಎವಲ್ಯೂಷನ್ ಇನ್ನ ಕಾನ್ಸೆಪ್ಟ್ ಮೇಲೆ ಎಲ್ಲ ಮಾಡಲ್ ಪೇಪರ್ಸ್ ಅಲ್ಲಿನೂ ಕಂಪಲ್ಸರಿ ಕ್ವೆಶನ್ಸ್ ಇದೆ ಐದರ್ ಅದರ ಕ್ಯಾರೆಕ್ಟರ್ಸ್ ಆದ್ರೂ ಇರ್ಬೋದು ಏನು ಬ್ರೈನ್ ಕೆಪಾಸಿಟೀಸ್ ಆದ್ರೂ ಇರ್ಬೋದು ಅಥವಾ ಇಯರ್ಸ್ ಮೇಲೆ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಕ್ವೆಶನ್ಸ್ ಆದ್ರೂ ಇರ್ಬೋದು ಸೊ ಆ ತರ ಕ್ವೆಶನ್ಸ್ ಬಂದೇ ಬರ್ತಾ ಇದೆ ಸೊ ಹ್ಯೂಮನ್ ಎವಲ್ಯೂಷನ್ ನ ಕಂಪ್ಲೀಟ್ ಏನಿದೆ ಅಲ್ಲ ಪ್ಯಾರಾಗ್ರಾಫ್ NCERT ಅದನ್ನ ನೀವು ಮಿಸ್ ಮಾಡ್ಲೇಬೇಡಿ ಸೊ 68
Fish-like reptiles which probably lived in oceans during the course of evolution were. Fish-like reptiles evolution ಇದ್ದಿದ್ದು ಯಾವುದು? ಇಚ್ಥಿಯೋಸಾರಸ್. ರೆಪ್ಟೈಲ್ಸ್ ಎವಲ್ಯೂಷನ್ ಆಗ್ಬೇಕಂದ್ರೆ ವಾಟರ್ ಇಂದ ಹೊರಗಡೆ ಬಂತು, ಬಟ್ ಕೆಲವೊಂದು ವಾಪಸ್ ವಾಟರಿಗೆ ಹೋಗುತ್ತೆ. ಸೊ ಅದಕ್ಕೆ ಫಿಶ್ ಲೈಕ್ ರೆಪ್ಟೈಲ್ಸ್. ಅದು ಯಾವುದು ಅಂದ್ರೆ ಇಚ್ಥಿಯೋಸಾರಸ್. ಸಿಲೋಕ್ಯಾಂತ್ ಅಲ್ಲ, ಟ್ರೈನೋಸಾರಸ್ ಅಲ್ಲ, ಲಾಫಿನ್ಸ್ ಕೂಡ ಅಲ್ಲ. ನೆಕ್ಸ್ಟ್ ಮತ್ತೆ 68 one question extra. The factor that leads to founders effect in a population is. Founders effect ಗೆ ಫ್ಯಾಕ್ಟರ್ ಯಾವ್ದಾಗುತ್ತೆ? ಜೆನೆಟಿಕ್ ಡ್ರಿಫ್ಟ್. ಫೌಂಡರ್ ಎಫೆಕ್ಟ್ ಅಂದ್ರೆ ಗೊತ್ತಿದಲ್ಲ. ಸೊ ಒಂದು ದೊಡ್ಡ ಪಾಪ್ಯುಲೇಷನ್ ಇಂದ ಸ್ವಲ್ಪ ಆರ್ಗಾನಿಸಮ್ಸ್ ಸಪರೇಟ್ ಆಗುತ್ತೆ. ಸೊ ಸಪರೇಟ್ ಆಗಿರೋದು ಮತ್ತೆ ಅದರಲ್ಲಿ ಚೇಂಜಸ್ ಬಂದ್ಬಿಟ್ಟು ಹೊಸ ಜೀನ್ ಜೆನೆಟಿಕ್ ವೇರಿಯೇಷನ್ಸ್ ಕಾಣಿಸುತ್ತೆ ನ್ಯೂ ಪಾಪ್ಯುಲೇಷನ್ ಅಲ್ಲಿ. ಸೊ ಅದಕ್ಕೆ ಏನಂತ ಕರಿತೀವಿ? ಫೌಂಡರ್ಸ್ ಎಫೆಕ್ಟ್. ಅದರಲ್ಲಿ ಏನು ಜೆನೆಟಿಕ್ ಡ್ರಿಫ್ಟ್ ಫ್ಯಾಕ್ಟರ್ ಇದೆ. ಜೆನೆಟಿಕ್ ಡ್ರಿಫ್ಟ್ ಅನ್ನೋದು ಅದರಲ್ಲಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ದಟ್ಸ್ ವೈ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 2. ಮ್ಯೂಟೇಷನ್ ಆಗೋದಿಲ್ಲ, ಜೀನ್ ಫ್ಲೋ ಆಗೋದಿಲ್ಲ, ನ್ಯಾಚುರಲ್ ಸೆಲೆಕ್ಷನ್ ಆಗೋದಿಲ್ಲ. ಸೊ ಕರೆಕ್ಟ್ ಇಸ್ ಜೆನೆಟಿಕ್ ಡ್ರಿಫ್ಟ್ ಇಸ್ ದ ಕರೆಕ್ಟ್ ಆನ್ಸರ್. 69th statement A. Eyes of octopus and mammals perform similar functions but are anatomically dissimilar. Octopus ಮತ್ತೆ mammals ನ eyes ನ ಫಂಕ್ಷನ್ ಸೇಮ್ ನೋಡೋದು, ಬಟ್ ಅನಾಟಮಿಕಲಿ ದೇ ಆರ್ ಡಿಸಿಮಿಲರ್. ಅಂದ್ರೆ ಒರಿಜಿನ್ ಸ್ಟ್ರಕ್ಚರ್ ಅನಾಟಮಿ ಏನಿದೆ ಚೇಂಜ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಂಗಂದ್ರೆ ಏನರ್ಥ? ದಟ್ ಈಸ್ ಅನಲೋಗಸ್. ಹಂಗಂದ್ರೆ ಏನರ್ಥ? ಅನಲೋಗಸ್ ಇದೆ ಅಂತ. ಸೊ ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್ ಹಿಯರ್? ಫಸ್ಟ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, mammals directly evolved from. ಸೊ ಇದು ನಿಮಗೆ ಚಾರ್ಟ್ ಕೊಟ್ಟಿದಾರಲ್ಲ, ಎವಲ್ಯೂಷನ್ ಇನ್ ಚಾರ್ಟ್ NCERT ಅಲ್ಲಿ, ಅದ್ರಲ್ಲಿ ನೋಡಿ ದಟ್ ಈಸ್ ಥೆರಾಪ್ಸಿಡ್ಸ್ ಇದೆ. ಡೈರೆಕ್ಟ್ ಅದು ನೆಕ್ಸ್ಟ್ ಏನಕ್ಕೆ ಕನೆಕ್ಟ್ ಆಗಿದೆ? ಮ್ಯಾಮಲ್ಸ್ ಗೆ ಕನೆಕ್ಟ್ ಮಾಡಿರೋದು ತೋರಿಸಿದ್ದಾರೆ ಡಯಾಗ್ರಾಮ್ ಅಲ್ಲಿ. ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್? ಥೆರಾಪ್ಸಿಡ್ಸ್, ನಾಟ್ ಥಿಕೋಡಾನ್ಸ್, ನಾಟ್ ಡೈನೋಸಾರಸ್, ನಾಟ್ sauropsids. So correct answer is second option. Next, human health and disease. Haemophilus influenzae causes. Streptococcus pneumoniae ಮತ್ತೆ Haemophilus influenzae ಇಂದ ಕಾಸ್ ಆಗುವಂತ ಡಿಸೀಸ್ ಯಾವುದು? ನಿಮೋನಿಯಾ. ಸೊ ಕರೆಕ್ಟ್ ಆಪ್ಷನ್ ಇಸ್ ಫೋರ್ತ್ ಆಪ್ಷನ್. ನೆಕ್ಸ್ಟ್, ಮೈಕ್ರೋಸ್ಪೋರಮ್ ಕಾಸಸ್. ಮೈಕ್ರೋಸ್ಪೋರಮ್ ಏನ್ ಕಾಸ್ ಮಾಡುತ್ತೆ? ದಟ್ ಇಸ್ ಮೈಕ್ರೋಸ್ಪೋರಮ್ ಟೈಪ್, ದಟ್ ಇಸ್ ಫಂಗೈ which causes what? Ringworm disease. ಹಂಗಂದ್ರೆ ಫೈಲೇರಿಯಾಸಿಸ್, ಮಲೇರಿಯಾ ಇದು ಕೂಡ ನೋಡ್ಕೊಳ್ಳಿ ಆರ್ಗಾನಿಸಮ್. ನೆಕ್ಸ್ಟ್, the vector which spreads chikungunya is. chikungunya ಸ್ಪ್ರೆಡ್ ಮಾಡುವಂತ ವೆಕ್ಟರ್ ಯಾವುದು? ಇದು ಮಾಡೆಲ್ ಪೇಪರ್ ಅಲ್ಲಿ ಕೂಡ ಕೇಳಿದ್ರು. ಯಾವುದು ಆನ್ಸರ್? ಏಡಿಸ್ mosquito. Next, fishes like dash which feed on mosquito larvae are introduced into ponds to prevent the spread of vector-borne diseases. ಯಾವುದದು? ಗ್ಯಾಂಬೂಸಾ ಫಿಶ್. ಗ್ಯಾಂಬೂಸಾ ಫಿಶ್ ಹಾಕಿದ್ರೆ ಅದೆಲ್ಲ ಮಸ್ಕಿಟೋ ಲಾರ್ವಿನ ತಿಂದು ಮಸ್ಕಿಟೋ ಇಂದ ಸ್ಪ್ರೆಡ್ ಆಗುವಂತ ಡಿಸೀಸ್ ನ ಕಂಟ್ರೋಲ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್, ಟೈಫಾಯ್ಡ್ ಫೀವರ್ ಕ್ಯಾನ್ ಬಿ ಕನ್ಫರ್ಮ್ಡ್ ಬೈ. ಟೈಫಾಯ್ಡ್ ಯಾವ ಟೆಸ್ಟ್ ಇಂದ ಕನ್ಫರ್ಮ್ ಮಾಡ್ತಾರೆ? ದಟ್ ಈಸ್ ವೈರಲ್ ಟೆಸ್ಟ್. ವೈರಲ್ ಟೆಸ್ಟ್ ಇಸ್ ದ ಆನ್ಸರ್. ನೆಕ್ಸ್ಟ್, an example for physiological barrier which provides innate immunity is. So innate immunity provide ಮಾಡುವಂತ barriers, physiological barrier ಯಾವುದು? that is tears from eyes. ಹಂಗಂದ್ರೆ ಸ್ಕಿನ್ ಏನು? that is physical. ಸ್ಕಿನ್ ಯಾವ್ದಕ್ಕೆ ಬಂತು? physical. ಇಂಟರ್ಫೆರಾನ್ ಅಂದ್ರೆ ಸೈಟೋಕೈನಿನ್. ಪಾಲಿಮಾರ್ಫೋ ನ್ಯೂಕ್ಲಿಯರ್ ಲ್ಯೂಕೋಸೈಟ್ ಅಂದ್ರೆ ಸೆಲ್ಯುಲಾರ್. ಸರಿನಾ? ನೆಕ್ಸ್ಟ್, macrophages which provide innate immunity act as. ಸೊ macrophages ಅಂದ್ರೆ ಯಾವ್ದಕ್ಕೆ ಬಂತು? ದಟ್ ಈಸ್ ಸೆಲ್ಯುಲಾರ್. ಮತ್ತೆ ಫಿಸಿಯೋಲಾಜಿಕಲಿಗೆ ಎಕ್ಸಾಂಪಲ್ ಏನಿದೆ? ಇಲ್ಲೇ ಇದೆ. ಫಿಸಿಕಲಿಗೂ ಇಲ್ಲೇ ಇದೆ ಎಕ್ಸಾಂಪಲ್. ಸೈಟೋಕೈನಿನ್ ಕೂಡ ಇಲ್ಲೇ ಇದೆ. ನೆಕ್ಸ್ಟ್, ಪ್ರೋಟೀನ್ ಪ್ರೊಡ್ಯೂಸ್ಡ್ ಇನ್ ರೆಸ್ಪಾನ್ಸ್ ಟು ಪ್ಯಾಥೋಜನ್ಸ್ ಪ್ರೊಡ್ಯೂಸ್ಡ್ ಬೈ ಬಿ ಲಿಂಫೋಸೈಟ್ಸ್ ಈಸ್ ಕಾಲ್ಡ್. ಯಾವುದು? ಆಂಟಿಬಾಡಿ. ಬಿ ಲಿಂಫೋಸೈಟ್ಸ್ ಇಂದ ಪ್ರೋಟೀನ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ಯಾವ್ದದು? ದಟ್ ಈಸ್ ಆಂಟಿಬಾಡಿ. Next, large group of lymphoid tissue in a respiratory, digestive and urogenital tract are collectively called. ನೋಡಿ, lymphoid tissue ಇಲ್ಲೆಲ್ಲ ಇರುತ್ತಲ್ಲ, that is ಯಾವುದು? respiratory, digestive, urogenital ಅಲ್ಲಿ ಇರುವಂತ lymphoid tissue ಏನಂತ ಕರಿತೀವಿ? ಒಟ್ಟಿಗೆನೆ MALT. mucosa associated lymphoid tissue. So correct answer is first one. Next, the flower tops, leaves and resin of cannabis plant are used in various combinations to produce. So this is a direct line. NCERT ಅಲ್ಲಿ ಇರುವಂತಹ ಲೈನ್ ಇಂದಾನೆ ಕ್ವೆಶ್ಚನ್ ಮಾಡಿರೋದು. ಯಾವುದು? that is this one.
ಹಶಿಶ್, ಗಾಂಜಾ, ಚೆರಸ್ ಯಾವುದು ಫಸ್ಟ್ ಆಪ್ಷನ್. ಹಾಗಂದ್ರೆ ಹೀರೋಯಿನ್ ಯಾವ ಪ್ಲಾಂಟ್ ಇಂದ ಹೇಳಿ, ಕೋಕೋ ಆಲ್ಕೊಲೈಡ್ ಯಾವುದು, ಕೊಕೈನ್ ಯಾವ ಪ್ಲಾಂಟ್ ಇಂದ ಅಂತ ನೀವು ನೋಡ್ಕೋಬೇಕು. ಸೊ ಮೇಜರ್ ಕಾನ್ಸೆಪ್ಟ್ ಇದು. ಏನಂದ್ರೆ ಥಿಯರಿ ಕ್ವೆಶನ್ಸ್ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ 5 ಮಾರ್ಕ್ಸ್ ಗೆ ಕೇಳ್ತಾ ಇದ್ದಾರೆ ಈ ಕ್ವೆಶನ್ಸ್. ಸೊ ಇದನ್ನ ನೀವು ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಯಾವ ಪ್ಲಾಂಟ್, ಅದರಿಂದ ಬರೋ ಪ್ರಾಡಕ್ಟ್ ಏನು, ಮತ್ತೆ ಅದರ ಎಫೆಕ್ಟ್ ಏನು, ಅದಿಷ್ಟನ್ನು ನೀವು ಒಂದ್ ಕಡೆ ಚಾರ್ಟ್ ಬರ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. The scientific name of Baker's yeast is, Baker's yeast ನ scientific name ಏನು, Saccharomyces cerevisiae. Saccharomyces cerevisiae ಏನಿದು, what is this? Yeast ಅಂದ್ರೆ ಏನು, this is fungi. ಸರಿನಾ, unicellular fungi. Next, by using microbes, wine and beer are produced dash of fermented broth. ಮತ್ತೆ ನೋಡಿ, ವೈನ್ ಮತ್ತೆ ಬೀರ್ ಯಾವ ತರ ಪ್ರೊಡ್ಯೂಸ್ ಮಾಡ್ತಾರೆ ಅಂತ, ದಟ್ ಈಸ್ ವಿತೌಟ್ ಫರ್ಟಿಲೈಸೇಷನ್. ಸೊ ಹಾಗಾಗಿ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಏನಿರುತ್ತೆ, ಕಡಿಮೆ ಇರುತ್ತೆ. ಅದೇ ವಿಸ್ಕಿ, ಬ್ರಾಂಡಿ, ರಮ್ ಅದರಲ್ಲಿ ಏನಿರುತ್ತೆ, ಆಲ್ಕೋಹಾಲ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಬಿಕಾಸ್ ದಟ್ ಈಸ್ ಪ್ರೊಡ್ಯೂಸ್ಡ್ ವಿತ್ ಫರ್ಟಿಲೈಸೇಷನ್, ವಿತ್ ಡಿಸ್ಟಿಲೇಷನ್. ಸೊ ಡಿಸ್ಟಿಲೇಷನ್ ಆದ್ಮೇಲೆ ಇನ್ನು ಪ್ರೊಡ್ಯೂಸ್ ಮಾಡ್ತಾರಲ್ಲ, ಸೊ ಹಾಗಾಗಿ ಇದರಲ್ಲಿ ಆಲ್ಕೋಹಾಲ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಅದು ನಿಮಗೆ ಕ್ವೆಶನ್ ಆಗ್ಬೋದು. ಇಲ್ಲಿ ಯಾವ್ದು ಕೇಳಿದರೆ, ವೈನ್ ಮತ್ತೆ ಬೀರ್ ಕೇಳಿದರೆ, ನೆಕ್ಸ್ಟ್ ಕ್ವೆಶನ್ ಈ ತರ ಕೇಳ್ಬೋದು, ವಿಸ್ಕಿ, ಬ್ರಾಂಡಿ, ರಮ್ ಬಗ್ಗೆ ಕ್ವೆಶನ್ ಕೇಳ್ತಾರೆ. ದಟ್ ಈಸ್ ವಿತ್ ಡಿಸ್ಟಿಲೇಷನ್ ಅಂತ ಬರೀತೀರಾ. ನೆಕ್ಸ್ಟ್, ದ ಫುಲ್ potential of penicillin as an effective antibiotic was established by. ಸೊ ಕೊನೆಗೆ ಎಫೆಕ್ಟಿವ್ ಆಂಟಿಬಯೋಟಿಕ್ ಪೆನಿಸಿಲಿನ್ ನ ಕರೆಕ್ಟ್ ಆಗಿ ಎಸ್ಟಾಬ್ಲಿಷ್ ಮಾಡಿದ್ದು ಯಾರು ಅಂತಂದ್ರೆ, ಅರ್ನೆಸ್ಟ್ ಚೈನ್ ಮತ್ತೆ ಹೋವರ್ಡ್ ಫ್ಲೋರಿ. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್, ಮೊನಾಸ್ಕಸ್ ಪರ್ಪ್ಯೂರಿಯಸ್ ಈಸ್ ಅ ಟೈಪ್ ಆಫ್, ವಾಟ್ ಇಟ್ ಈಸ್, ಈಸ್ಟ್. ಈಸ್ಟ್ ಅಂದ್ರೆ ಏನದು, ಫಂಗೈ. ಈಸ್ಟ್ ಅಂತನಾದ್ರೂ ಕ್ವಶನ್ ಆಪ್ಷನ್ಸ್ ಅಲ್ಲಿ ಇರ್ಬೋದು, ಫಂಗೈ ಅಂತನಾದ್ರೂ ಇರ್ಬೋದು. Next, secondary treatment of sewage is also called, it is also known as what, biological treatment. So ನೋಡಿ, ಯಾವುದು sewage treatment plant ಬಗ್ಗೆ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಪ್ಲೇ ಲಿಸ್ಟ್ ಇದೆ, ಅದ್ರಲ್ಲಿ ಅದನ್ನ ಕ್ಲಿಕ್ ಮಾಡಿ ನೀವು ಅದನ್ನ ನೋಡ್ಕೊಳ್ಳಿ. ಬಹಳ ಸ್ಟೂಡೆಂಟ್ಸ್ಗೆ ಇದು ಕನ್ಫ್ಯೂಷನ್ ಇದೆ, ಸ್ಟೆಪ್ ಯಾವ ಸ್ಟೆಪ್ ಆದ್ಮೇಲೆ ಯಾವ ಸ್ಟೆಪ್ ಯಾವ ತರ ಆಗುತ್ತೆ ಅಂತ. ಸೊ ಅದರಲ್ಲಿ ಡೀಟೇಲ್ ಆಗಿ ಅರ್ಥ ಆಗೋಂಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಆಮೇಲೆ ನೋಡಿ. Next, free living soil bacterium which fixes atmospheric nitrogen is ಯಾವುದು, Azotobacteria, Azospirilla. ಹಾಗಂದ್ರೆ ಗ್ಲಾಮಸ್ ಏನು, ಆಸಿಲೇಟೋರಿಯಾ ಅಂದ್ರೆ ಏನು, ಅನಾಬಿನಾ ಅಂದ್ರೆ ಏನು ನೋಡ್ಕೊಳ್ಳಿ. ನೆಕ್ಸ್ಟ್, ಸ್ಟೇಟ್ಮೆಂಟ್ ಎ, activated sludge produced during the secondary treatment of sewage is rich in aerobic microbes. Correct. Small amount of activated sludge is pumped back into the aeration tank as inoculum during secondary treatment of sewage. ನೋಡಿ, ಆಕ್ಟಿವೇಟೆಡ್ ಸ್ಲಡ್ಜ್ ಅಲ್ಲಿ ಏನಿರುತ್ತೆ ಅಂದ್ರೆ ಏರೋಬಿಕ್ ಮೈಕ್ರೋಬ್ಸ್ ಇರುತ್ತೆ. ಸೊ ಹಾಗಾಗಿ ಈ ಪ್ರೊಸೆಸ್ ಕಂಟಿನ್ಯೂ ಆಗ್ಬೇಕು ಅಂತ ಹೇಳಿ ಸೆಕೆಂಡರಿ ಟ್ಯಾಂಕ್ ಇಂದ ಮತ್ತೆ ವಾಪಸ್ ಏನಾಗ್ತಾರೆ ಅಂತಂದ್ರೆ ಯಾವುದು ಇದಾಗ್ತಾರೆ, ಯಾವುದು, ದಟ್ ಈಸ್ ಏರೋಬಿಕ್ ಮೈಕ್ರೋಬ್ಸ್ ಹಾಕ್ತಾರೆ, ಫ್ಲಾಕ್ಸ್ ನ ಹಾಕ್ತಾರೆ. ಸೊ ಅದಕ್ಕೆ ಏನಂತ ಕರಿತೀವಿ, ಇನೋಕುಲಮ್ ಅಂತ ಕರಿತೀವಿ. ಸೊ ದಟ್ಸ್ ವೈ, so this reason is correct and both statements are correct. So option 1 is the correct answer here. Next, the fungal symbiont in mycorrhiza helps in the absorption of dash from the soil and passes it to the plant. ನೋಡಿ, ಯಾವುದು, ಫಾಸ್ಫರಸ್. ಏನು ಫಿಕ್ಸ್ ಮಾಡುತ್ತೆ, ಏನು ಯಾವ ನ್ಯೂಟ್ರಿಷನ್ ಕಂಟೆಂಟ್ ಎನ್ಹಾನ್ಸ್ ಮಾಡುತ್ತೆ, ಫಾಸ್ಫರಸ್. ನೆಕ್ಸ್ಟ್, the fungus Trichoderma is an effective biocontrol agent of several ಯಾವುದು, plant pathogens. ನೆಕ್ಸ್ಟ್, aphids ಇಂದು ಏನು, ಬಟರ್ಫ್ಲೈ, ಕ್ಯಾಟರ್ಪಿಲ್ಲರ್ಸ್, ಗ್ಲಾಮಸ್, ಇದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್, BOD refers to the amount of oxygen that would be consumed if all the organic matter in dash of water were oxidized by bacteria. ನಿಮಗೆ ಇದು ಡೆಫಿನೇಷನ್ ಕೂಡ ಒಂದೊಂದ್ಸರಿ ಸ್ಪ್ಲಿಟ್ ಕ್ವೆಶನ್ಸ್ ಬಂದಾಗ 1 ಮಾರ್ಕ್ಸ್ಗೆ ಬರೀಲಿಕ್ಕೆ ಕೇಳ್ತಾರೆ. ಸೊ ಏನು ಅಂತಂದ್ರೆ, ಸ್ಟ್ಯಾಂಡರ್ಡ್ ಡೆಫಿನೇಷನ್ ಏನು ಅಂತಂದ್ರೆ 1 ಲೀಟರ್ ಅಂತ ನೀವು ನೋಡ್ಕೊಳ್ಳಿ. ಸೊ ಇಲ್ಲಿಗೆ ಮ್ಯಾರಥಾನ್ ಕಂಪ್ಲೀಟ್. ಮಿಡ್ ಟರ್ಮಿಗೆ ಇರುವಂತಹ ಸಿಲೆಬಸ್ನ ಎಲ್ಲ MCQs ನಾನು ಎಲ್ಲ ಮಾಡಲ್ MCQs ಕವರ್ ಮಾಡಿ ನಿಮಗೆ
ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕೂಡ ಸೆಕೆಂಡ್ ಇಯರ್ ಮಿಡ್ ಟರ್ಮ್ ಎಕ್ಸಾಮ್ ರಿಲೇಟೆಡ್ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಅವ್ರಿಗೂ ಎಕ್ಸಾಮ್ ಪ್ರಿಪರೇಷನ್ಗೆ ಯೂಸ್ ಆಗುತ್ತೆ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.